ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾರೆ. ನಮಸ್ಕಾರ ಹೇಳಿ. ಎಲ್ಗೂರು ಬಿಲ್ಡಿಂಗ್ ಇತ್ತಲ್ಲ, ಬಿಲ್ಡಿಂಗ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬಹುದು. ಇದೆಲ್ಲ ಮಾಡೋಣ ಅಂತ ಬಂದ್ಬಿಟ್ಟು ಕಾಡಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಏನು ಯಾವುದು ಒಳ್ಳೆದಲ್ಲಿ ಊಟ ಕಾಂತಾರ ನೋಡಿ. ನೀ ಅಂತ ಮಾತಾಡ್ದ ವ್ಯವರ್ಸಿ, ನೀ ಅಂತ ಮಾತಾಡ್ದ ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ರೆ ಎಷ್ಟು ದೊಡ್ಡ ಮಕ್ಕಳು ಇರ್ತೈತಿ. ಹಾಕ್ಬಿಟ್ರಾ? ಹೇಳಿ ಸರ್. ಹಾಕ್ಬಿಟ್ಟ ನೋಡಿ, ಗೊತ್ತು 145 ಕೊಟ್ಬಿಟ್ಟು ಗೋಲ್ಡ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಗೋಲ್ಡ್ ಅಂತ ಹೇಳಿದ್ರೆ ಬಣ್ಣ ಹೊಡ್ಸಿದ್ವಿ ಅಷ್ಟೇ. ಓದ ಪುಟ್ಟ ಬಂದ ಪುಟ್ಟ ಆಗ್ಬಿಡುತ್ತೆ. ಆಮೇಲೆ ಸರ್ ಈ ಗಾಡಿನ ಬಂದು 2,85,000 ಕೊಡ್ತೀನಿ. ಏನ್ ಪ್ರೈಸ್ ಹೇಳ್ತಿದ್ದೀರಾ? 1,75,000 ಸರ್ 185 ಕೊಡ್ತೀನಿ. 2,95,000ಗೆ 3,80,000 ಕೊಡ್ತೀನಿ. ಬರೀ 3 ಲಕ್ಷ ಕೊಡ್ತೀನಿ. ಬರೀ 3.5 ಲಕ್ಷ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ 185 ಕೊಡ್ತೀನಿ. 385 ಕೊಡ್ತೀನಿ. ಇಲ್ಲಿ ಮೈಲಿಗಲ್ಲು ನಿಂತಾಗೆ ನೀನು ನಿಂತಿದ್ದೆ. ಮೈಕ್ ಟೆಸ್ಟಿಂಗ್ ಓನ್ಲಿ ರೀಫಪ್ ಅಂತ ಹೇಳಿದ್ರೆ ವಾಷಿಂಗ್ ಮಾಡ್ಕೊಡ್ತೀನಿ ಅಷ್ಟೇ. ಪ್ರೈಸಿಂಗ್ ಕೂಡ ವಾಷಿಂಗ್ ತಕ್ಕನಾಗಿ ಇಟ್ಟಿದ್ದೀನಿ ನಾನು. ಹೌದಾ? ವಾಶ್ ಔಟ್ ಪ್ರೈಸ್. ಓಕೆ, ಏನ್ ಪ್ರೈಸ್ ಹೇಳ್ತಿದ್ದೀರಾ? 1,65,000ಗೆ ವಿತ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? 3,25,000 ಕೊಡ್ತೀನಿ. ಚೇಂಜ್ ಮಾಡಿಬಿಟ್ಟು 2 ಲಕ್ಷ ಕೊಡ್ತೀನಿ. ಯಾವ ಗಾಡಿ ತಗೊಂಡ್ರು 3,25,000 ನಂಗೆ 13 ಮಾಡಲ್ ಗಾಡಿಯಲ್ಲಿ ಯಾವ ತಗೊಂಡ್ರೆ ಗಾಡಿಗಳು ಸುಣ್ಣ ಬಣ್ಣ ಏನು ಬರ್ದಿಲ್ಲ. ಸ್ಕ್ರಾಚಸ್ ಅದು ಇದು ಏನಾಗಿದ್ರೆ ಹೆಂಗಂದ್ರೆ ಹಂಗೆ ಧೂಳಿದ್ಯಾ ಹಂಗೆ. ಕರ್ನಾಟಕ ಅಂದ ತಕ್ಷಣ ಒಂಥರ ಖುಷಿ ಸರ್. ಹೌದು, ನಮ್ಮೂರಲ್ವಾ ಅದಕ್ಕೆ. ಸರ್ 2,85,000 ಕೊಡ್ತೀನಿ. ಸರ್ ಇದು ಕೂಡ 285 ಕೊಡ್ತೀನಿ. ಇದು ಬಂದು 2,30,000 ಕೊಡ್ತೀನಿ. ಸರ್ ಇದು ಬಂದು 3,25,000. ಅಲ್ಲೇ ಇದ್ದಾನೆ ಅವಜಿ ಡೆಲ್ಲಿ ಕೊಲ್ಲೇಕೆ ಅವತ್ತು. ಇದು ಹೇಳ್ತಾ ಹೋದ್ರೆ ಒಂದೊಂದು ಬರ್ತಲೇ ಇರೋದು. ಅದೇ ನಾನು ಸ್ಟಾಪ್ ಮಾಡಿ ಸರ್ ಅಂತ ಇದ್ದೀನಿ. ನಾನು ಹೊಸದು ಹಾಕ್ಸಿ ಅಂತ ಹೇಳ್ತಾರೆ. ಆಗಿ ಯಾರೋ ಪಾಪ ಓಡ್ಸಕ್ ಬರೋದು ಹಿಂದ್ಗಡೆ ಕೂತ್ಬಿಟ್ಟು. ಇಲ್ಲ, ಅದು ಕಂಟೈನರ್ ಆಗ್ತಾ ಆಗಿರೋದು ಅದು ಅಷ್ಟೇ. 6 ಲಕ್ಷ ಕೊಟ್ಬಿಡ್ತೀನಿ ಓನ್ಲಿ. 6 ಲಕ್ಷ ಡೋರ್ ಓಪನ್ ಮಾಡ್ಕೋಬೇಡಿ. ಇದೊಂದಿದೆ, ಅದೊಂದಿದೆ, ಅಲ್ಲೊಂದಿದೆ, ತೋರಿಸ್ಕೊಳ್ಳಿ ಯಾವುದು ಏನು ಖರ್ಚ್ಕೊಂಡ್ ಸರ್ ಕಾಸು ಕೊಡ್ತೀಯಾ? ಮ್ಯಾನುವಲ್ ಇದೇ ಗಾಡಿ 60-70 ತಗೋಬೋದು. ನಾನು ಬಡವ ಸರ್, ನಾನು ನೋಡ್ಲೇಬೇಕಲ್ಲ. ನೀವು ಬಡವರಾದ್ರೆ ಕೆಲಸ ಮಾಡಿ. ಪೆಟ್ರೋಲ್ ವೇರಿಯಂಟ್ ಅದಕ್ಕೆ. ಓಕೆ, ಇದರ ಬೇಡ ಕಣ್ಣಪ್ಪ ಮಾಡ್ಬಿಟ್ಟಿದ್ದೀರಿ. ಇಲ್ಲ, ಅದು ಒಂದು ಬಫರಿಂಗ್ ಕಳಿಸಿದ್ದೀನಿ ಗಾಡಿ ಕ್ಲೀನಿಂಗ್. 2,95,000 ಕೊಡ್ತೀನಿ. BMW ಲೋಗೋ ನೋಡ್ಬೋದು, ಚೆನ್ನಾಗಿದೆ. BMW ಲೋಗೋಗೇನೆ ಬೆಲೆ. ಬ್ರ್ಯಾಂಡ್ ಡಾಕ್ಟರ್ ವೆಹಿಕಲ್ ನೋಡಿ. ಸೊ ಒಂಥರ ಹುಡುಗಿರ್ ಗಾಡಿ ಅಂತ ಹೇಳ್ಬೋದು. ಇದು 90,000 ನೀವು ಕೊಡ್ಬೇಕಾಗುತ್ತೆ. ನಾನು ಕೊಡಲ್ಲ, ನಾನೇ ಕೊಡ್ಲಿ. ಎಲ್ಲ ಸೇಲ್ ಆಗ್ಬಿಟ್ಟಿದೆ. XUV ಒಂದು ತಗೋಬೇಡಿ. ಇದು ಬೇಕಾ? ಬೇಕಲ್ಲ, ಕೊಡಕ್ಕೆ ತಂದ್ರೆ ಅದ್ ನಾವು ಕೊಡಕ್ಕೆ ತಂದ್ರ. ನನ್ನ ಕರ್ಕೊಂಡ್ ಬಂದ್ರಲ್ಲ, ರಾಜ ಮರ್ಯಾದೆಯಿಂದ ಕರ್ಕೊಂಡ್ ಬಂದ್ರಿ ಅಂತ ಅನ್ಕೊಂಡ್ರೆ ಹೌದಾ? ಎಲ್ಲದಕ್ಕೂ ಇದೆಯಾ? 200% ಎಲ್ಲದಕ್ಕೂ ಇದೆ. ಬಟ್ ಸಣ್ಣ ಗಾಡಿಗಳು ಬಿಟ್ಟು. ಸಣ್ಣ ಗಾಡಿ ಕೊಡಲ್ಲ ನೀವು, ಬಡವರಿಗೆ ಕೊಡಲ್ಲ ಅಂತೀರಿ. ಬೈ ಆಮೇಲೆ ತಗೊಳ್ಳಿ, ಅವ್ನು ಊರಿಗೆ ಹೋಗ್ಬೇಕಂತ ಬನ್ನಿ. ಫಸ್ಟ್ ಕೊಟ್ಬಿಟ್ಟಿದೆ, ಬನ್ನಿ ಬೈ. ಬಿಸ್ಲು ಕಾಣಿಸ್ಬೇಕು ಜಾಸ್ತಿ. ಬನ್ನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಹೌಸ್ ಆಫ್ ಕಾರ್ಸ್ಗೆ ಬಂದ ತಕ್ಷಣ ಎಲ್ಗೂರು ಬಿಲ್ಡಿಂಗ್ ಇತ್ತಲ್ಲ, ಬಿಲ್ಡಿಂಗ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬಹುದು. ಕಾಡಕ್ಕೆ ಬಂದಿಲ್ಲ ನಾನು, ಆ್ಯಕ್ಚುಲಿ ಒಂದು ಸೈಟಿಗೆ ಬಂದಿದ್ದೀನಿ. ಸೈಟಲ್ಲಿ ಇವ್ರು ಯಾರ್ಡ್ ಅಂತಲೇ ಹೇಳ್ಬೋದು. ಗಾಡಿಗಳನ್ನೆಲ್ಲ ಇಲ್ಲೇ ನಿಲ್ಸಿರ್ತಾರೆ. ಲಾಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಸ್ವಲ್ಪ ಹೀರೋ ಆಗಿದ್ರು, ಫೇಮಸ್ ಆಗಿದ್ರು. ಸೊ ಹರೀಶ್ ಗೌಡ್ರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಈ ಸತಿ ಆ ಥರ ಏನು ಕಿತಾಪತಿ ಮಾಡಕ್ಕೆ ಹೋಗ್ಬಿಡಿ, ಮುಂಚೆಗೆ ಹೇಳ್ಬಿಡ್ತೀನಿ. ಓಕೆ, ಕಿತಾಪತಿ ಮಾಡಬೇಡ ಅಂತ ಹೇಳಿದ್ದಾರೆ. ಆದ್ರೂ ವಿಡಿಯೋ ಆಲ್ರೆಡಿ ತಗೊಂಡಾಯ್ತು. ಸೊ ಕಿತಾಪತಿ ಹೆಂಗಿರುತ್ತೆ ಅಂತ ವಿಡಿಯೋ ಫುಲ್ ನೋಡಿ. ಮಿಡ್ಲಲ್ಲಿ ಬೇರೆ ಥರ ಬರುತ್ತೆ. ಸ್ಟಾರ್ಟಿಂಗ್ ನೀವು ನೋಡ್ಬಿಟ್ಟಿರ್ತೀರಾ. ಸೊ ತಮ್ನೇಲ್ ಕೂಡ ನೋಡಿರ್ತೀರಾ. ಸೊ ಓಕೆ, ಇವತ್ತು ಯಾವ ರೇಂಜಿಂದ ಗಾಡಿಗಳು ಸ್ಟಾರ್ಟ್ ಆಗ್ತದೆ? ಸರ್ ಇವತ್ತು ರೇಂಜು 1,65,000 ಇಂದ 10 ಲಕ್ಷಕ್ಕೆ ಮುಗೀತದೆ. 10.5 ಲಕ್ಷ. 1,65,000 ಇಂದ 5 ಸೀಟ್ರಿಂದ ಓಕೆ 10 ಲಕ್ಷಕ್ಕೆ 7 ಸೀಟ್ವರೆಗೂ ಹೋಗುತ್ತೆ. ಓಕೆ, 1.5 ಲಕ್ಷದಿಂದ 5 ಲಕ್ಷ ತನಕ ಬಡವ್ರ ಬಜೆಟ್, 5 ಲಕ್ಷದಿಂದ 10.5 ಲಕ್ಷ ತನಕ ಸ್ವಲ್ಪ ಶ್ರೀಮಂತರ ಬಜೆಟ್. ಬೈ ಇಲ್ಲಿ ಇರೋದಲ್ಲ ಆಲ್ಮೋಸ್ಟ್ ಬಡವ್ರ ಗಾಡಿಗಳೇ. ಬಡವ್ರ ಗಾಡಿಗಳು ಎಲ್ಲೋ ಒಂದು 2-3 ಗಾಡಿಗಳು ಅಷ್ಟೇ ನಿಮ್ಗೆ ಇರೋದು. ಬಾಕಿದೆಲ್ಲ 4 ಲಕ್ಷ ಒಳಗಡೆ ಇರೋದು. ಓಕೆ, 4 ಲಕ್ಷ ಯಾವುದು ದಾಟಿಲ್ಲ. 4 ಲಕ್ಷ ಯಾವುದು ದಾಟಿ. 4-5 ಗಾಡಿ ಬಿಟ್ರೆ ಇನೋವಾ, XUV ಮತ್ತೆ ಪಜೆರೋ ಅವೆಲ್ಲ ಬಿಟ್ರೆ ಬಾಕಿದೆಲ್ಲ ಸೇಮ್. 13-14 ಮಾಡೆಲ್ಗಳು ಅಂದರೆ ನನ್ನ ಫೇವ್ರೇಟ್, ಪರ್ಸನಲ್ ಫೇವ್ರೇಟ್ ನನಗೆ ಯಾವುದು ಇದು ಪೋಲೋ ನನಗೆ ತುಂಬ ಫೇವ್ರೇಟ್. ಇವ್ರ ಹತ್ರ ಒಂದು 10-15 ಕಲೆಕ್ಷನ್ ಇದೆ ಗುರು. ಇಲ್ಲೇ ಒಂದು 10 ಗಾಡಿ ತೋರಿಸ್ಬಿಟ್ರು ಅನಿಸುತ್ತೆ. ಒಳಗಡೆ ಇನ್ನೆಷ್ಟಿದೆ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಇರ್ಬೋದು. ಸೊ ಆ ಥರ 13-14 ಮಾಡೆಲ್ಗಳು, 13-14 ಮಾಡೆಲ್ ಪೋಲೋಗಳು ನಿಮಗೆ ಕೇವಲ 3.5 ಲಕ್ಷ ಒಳಗಡೆ ಸಿಗ್ತವೆ. ಹೌದು. ಆಮೇಲೆ ಈಗ ಏನು ಪ್ರೈಸಿಂಗ್ ಹೇಳಿದ್ದೀನಿ ಅಥವಾ ಹೇಳ್ತಾ ಇದ್ದೀನಿ, ಅಷ್ಟು ಪ್ರೈಸ್ಗಳು ಆಸ್ ಇಟ್ ಆಸ್ ಕಂಡೀಷನ್ಸ್ ಓನ್ಲಿ. ಫಿಕ್ಸ್ ಪ್ರೈಸ್ ಇರುತ್ತೆ. ಆಸ್ ವೆಲ್ ಆಸ್ ಫಿಕ್ಸ್ ಪ್ರೈಸ್ ಇರುತ್ತೆ, ನೋ ನೆಗೋಷಿಯಬಲ್. ಪ್ರೈಸಿಂಗ್ ಏನು ಹೇಳ್ತೀನಿ ಅದಷ್ಟು ಕೂಡ ಎಲ್ಲ ನೆಗೋಷಿಯೇಷನ್ ಮಾಡಿ ಹಾಕಿರ್ತೀವಿ ನಾವು. ಓಕೆ, ಗಾಡೀಲಿ ಏನು ಖರ್ಚಿದೆ, ಏನು ಖರ್ಚಿಲ್ಲ, ಏನು ಮಾಡಿರ್ತೀವಿ, ಏನು ಮಾಡಿಲ್ಲ, ಎಲ್ಲ ಪ್ರತಿಯೊಂದು ಕೂಡ ಹಾಕಿರ್ತೀವಿ. ಹಿಂಗೆ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಫುಲ್ಲು ವಿಡಿಯೋ ನೋಡಿದ್ದೀನಿ. ಓಕೆ, ಗಾಡಿಗಳು ಸುಣ್ಣ ಬಣ್ಣ ಏನು ಬರ್ದಿಲ್ಲ. ಸ್ಕ್ರಾಚಸ್ಸು ಅದು ಇದು ಏನಾಗಿದ್ರೆ ಹೆಂಗಂದ್ರೆ ಹಂಗೆ ಧೂಳಿದ್ಯಾ ಹಂಗೆ.
ಅಲ್ಲ ವಾಶ್ ಮಾಡಿ ಮಾಡ್ಕೊಡ್ತೀನಿ, ವಾಶ್ ಮಾಡಿ ಕೊಡ್ತಾರೆ. ರೀಫಾರ್ಮ್ ಏನಾದ್ರು ಬೇಕು ಅಂದ್ರೆ ಅದು ಅಡಿಷನಲ್ ಆಗ್ಬಿಡುತ್ತೆ. ಅದು ಸಹ ಅಡಿಷ್ನಲ್ ಆಗುತ್ತೆ. ಸೊ ಅದೆಲ್ಲ ಮಾಡದೆ ಅದೆಲ್ಲ ಜಾಸ್ತಿ ಹೇಳ್ಬೋದು. ಸೊ ಅದಕ್ಕಿಂತ ಕಮ್ಮಿನೇ ಕೊಡ್ತಾ ಇದ್ದಾರೆ ಅಂತ. ವಾರಂಟಿ ಅಂತೂ ಕೊಟ್ಟೆ ಕೊಡ್ತೀನಿ, ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಟ್ಟೆ ಕೊಡ್ತೀನಿ. ನಾವು ಕ್ಲಚ್ ಸಸ್ಪೆನ್ಷನ್ ಅವೆಲ್ಲ ಚೆಕ್ ಮಾಡಿ ಇಡ್ತೀವಿ. ಅದರ್ವೈಸ್ ಇನ್ನೇನಿಲ್ಲ, ಬಂದರೆ ಸಣ್ಣ ಪುಟ್ಟ ಯಾವುದೇ ಸೆಕೆಂಡ್ಸ್ ಗಾಡಿ ತೊಗೊಂಡ್ಮೇಲೆ ನಂದಲ್ಲ ಅಂತ 5-10 ಸಲ ಎತ್ತಿಟ್ಬಿಡೋ ಸರ್ವಿಸು ಅದು ಇದು ಅಂದ್ಕೊಂಡು ಇನ್ನೇನೋ ಚಿಕ್ಕ ಪುಟ್ಟವೇನೋ ಇದೆ, ಅದು ಟೈರು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಏನು ಬರುತ್ತೆ ಅದೆಲ್ಲ ಕಾಮನ್. ಈಗ ನೀವೇ ಯಾರು ಗಾಡಿ ತೊಗೋತೀರಂದ್ರೂ ಕೂಡ ಮಾರ್ತೀನಂದ್ರೆ ಕೂಡ ಮಾರ್ತೀನಂದ್ರೆ ಕೂಡ ಎಷ್ಟು ದುಡ್ಡು ಉಳ್ಸಕ್ ಮಾಡ್ತೀರಾ ಅಷ್ಟು ದುಡ್ಡು ಉಳ್ಸಕ್ ಮಾಡ್ತೀರಾ. ಅಯ್ಯೋ ಎಷ್ಟು ಮಾಡಿಸಿದ್ರು ಅಷ್ಟೇ ಕೊಡೋದು, ಆ ಥರ ಲೆಕ್ಕ. ಓಕೆ, ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸರ್, DL ವೆಹಿಕಲ್ನ ತಗೊಬಂದ್ಬಿಟ್ಟು ಬೆಂಗಳೂರಲ್ಲಿ ಸರ್ ಮಾರೋದು. DL ವೆಹಿಕಲ್ನ ನೀವು ಅಲ್ಲಿಗೆ ಹೋಗಿ ತರೋದು ಏನು ಪ್ರೈಸ್ ಬೀಳುತ್ತೆ, ಸೇಮ್ ಪ್ರೈಸ್ ಬೇಕಾದ್ರೆ ಲೆಕ್ಕ ಹಾಕಿ ನೀವು ವಿಚಾರಿಸಿ. ಬೇಕಾರೆ ಈ ಪೋಲೋಗಳೆಲ್ಲ ನಾನು ಇವಾಗ ಏನು ಪ್ರೈಸ್ ಹೇಳ್ತಾ ಇದ್ದೀನಿ ಅದೇ ಪ್ರೈಸಿಂಗಲ್ಲಿ ನಿಮ್ಗೆ ಸಿಗುತ್ತೆ. ನೀವು ಹೋಗಿ ಅಲ್ಲೋ ಹುಡಿಕೊಂಡು ತರೋದು, ನಾಳೆ ದಿವಸ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗೋದು, ಅವನ ಹಿಂದೆ ಹೋಗಿ ನೀವಂತೂ ಅಲೇಕಂತ ಹೋಗಲ್ಲ. ಅವನು ತಂದ ಪುಟ್ಟ ಬಂದ ಪುಟ್ಟ ಆಗ್ಬಿಡುತ್ತೆ. ಆಮೇಲೆ ನಾಳೆ ದಿವಸ ಡಾಕ್ಯುಮೆಂಟ್ಸ್ಗಳು ತೊಂದರೆ ಆಗೋದು ಎಲ್ಲ ಏನಿಲ್ಲ. 50,000 ಜಾಸ್ತಿ ಕೊಡೋ ಲೆಕ್ಕದಲ್ಲಿ 1.5 ಲಕ್ಷ 2 ಲಕ್ಷ ಆಲ್ಮೋಸ್ಟ್ ಅಲ್ಲೇ ಕಳೆದಿರ್ತೀರ. ನಾಳೆ ದಿನ ಅವ್ನು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಎಲ್ಲೋಗಿ ಎಲ್ಲಿಗೆ ಹೋಗಿ ಡೆಲ್ಲಿಗೆ ಅಂತಾರೆ, ಅಲ್ಲಿ ಹೇಳ್ತಾನೆ ಅವಜಿ ಡೆಲ್ಲಿ ಕೋ ಲೇಕೆ ಅವತ್ತ ತಗೊಂಡು ಹೋಗಿ ಬರೋಕೆ ಸುಮ್ಮನೆ ಹಿಂಗೆ ಹೋಗಿ ಬರೋಕ್ಕೆ ನೀವು ಫ್ಲೈಟಲ್ಲಿ ಹೋದ್ರೆ ಮಿನಿಮಮ್ 3,000 ಆ ಕಡೆ 3,000 ಹೋಗಿ ಬರೋ 10,000. ಗಾಡಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಲ್ಲಿಂದ ತಗೊಳಕ್ ಡೀಸೆಲ್ ಹೋಗುತ್ತಾ ಫಸ್ಟ್ ಅದೇ ಹೇಳಿ. ಗಾಡಿ ಏನೋ ಕೆಟ್ಟು ನಿಂತುಬಿಟ್ರೆ ಅಲ್ಲಿಗೆ ಹೆಂಗ್ ತಗೊಂಡೋಗ್ತೀರಾ? ಹೌದು, ಆ ಥರ ಇರುತ್ತೆ. ಸೊ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೀವು ಅಲ್ಲಿಗೆ ಹೋಗಿ ತರೋದೇ ಬೇಡ ಸರ್. ಅದೇ ಪ್ರೈಸಿಂಗಲ್ಲಿ ನೀವು ಬೇಕಾದ್ರೆ ನಾನು ಹೇಳ್ತೀನಲ್ಲ ವಿಡಿಯೋದಲ್ಲಿ ಪ್ರೈಸ್ಗಳು ಚೆಕ್ ಮಾಡಲಿ, ಕುತ್ಕೊಂಡು ಮನೇಲಿ ಕುತ್ಕೊಂಡು ಪ್ರೈಸಿಂಗ್ ಚೆಕ್ ಮಾಡಲಿ. ನಾನು ಹೇಳಿರೋದ್ರಲ್ಲಿ ಅವಲ್ಲಿ ಹೋಗಿ ಏನು ತಗೊಬರ್ತೀರಾ ಆಬ್ವಿಯಸ್ಲಿ ಒಂದು 10-20 ಜಾಸ್ತಿ ಇದ್ದೇ ಇರುತ್ತೆ. ನಾನು ಬಿಸ್ನೆಸ್ ಮಾಡೋಕ್ಕೆ ಇದಿರೋದು 10-20 ಜಾಸ್ತಿ ಹೇಳಿರ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಪ್ರೈಸಿಂಗ್ ಮಾತ್ರ 90% ಸಿಮಿಲರ್ ಇರುತ್ತೆ. ಓಕೆ, 5 ಕೋಟಿ ಅಂದ್ರೆ ಏನ್ ಜಾಗ ಇದೆ ಅಷ್ಟನ್ನು ಪಾಪ ಅವರು ಫ್ರೀಯಾಗಿ ಮಾಡೋಕ್ಕಾಗುತ್ತಾ? ಬಾಡಿಗೆ ಕೊಡೋದು ಬೇಡವಾ? ಸೊ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಸೊ ಅದನ್ನು ನೆಗೋಷಿಯೇಟ್ ಮಾಡಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಪಾಪ ಅವ್ರಿಗೂ ರೀಸನೇಬಲ್ ಪ್ರೈಸಲ್ಲಿ ಇಟ್ಟಿರ್ತಾರೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಿಡಿಯೋ ಎಂಡ್ ತನಕ ನೋಡಿ. ಒಳ್ಳೊಳ್ಳೆ ಗಾಡಿಗಳಿದ್ದಾವೆ, ಒಳ್ಳೊಳ್ಳೆ ಪ್ರೈಸಿಂಗಲ್ಲಿದೆ. DL ಅದು ಇದು ಅಂತ ಅನ್ಕೋಬೇಡಿ, ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಇದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೋರೂಮಿಂದ ಆಚೆ ಬಂದ್ಬಿಟ್ಟು ಇದೆಲ್ಲ ಮಾಡೋಣ ಅಂತ ಬಂದ್ಬಿಟ್ಟು ಕಾಡಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ. ಈ ಕಾಡಲ್ಲಿ ಇಷ್ಟೊಂದು ಗಾಡಿಗಳನ್ನು ನಿಲ್ಸ್ಕೊಂಡ್ಬಿಟ್ಟಿದ್ದೀರಾ ಸರ್. ಬೈ ಕಾಡು ಸುತ್ತಮುತ್ತ ಕಾಡಿಗೆ ಮರಗಳು ಇರ್ತವೆ, ನಾವು ನೋಡಿದ್ರೆ ಬಿಲ್ಡಿಂಗ್ ಕಾಂಕ್ರೀಟ್ ಕಾಡುಗಳ ಮಧ್ಯೆ ಒಂದು ಸೈಟು, ಅದರಲ್ಲಿ ತುಂಬಾನೇ ಕಾರ್ಸ್ಗಳು ನಿಲ್ಸಿದ್ದಾರೆ. ಹೊಸ ಥರ ಅಂತಲೇ ಹೇಳ್ಬೋದು. ಶೋರೂಮಿಂದ ಆಚೆ ಬಂದ್ ಮಾಡ್ತಾ ಇದ್ದೀವಿ. ಸೊ ಇವರು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಹೊರಗಡೆ ತಂದು ಹೌಸ್ ಆಫ್ ಕಾರ್ಸಿಂದ ಕಾರ್ಸ್ಗಳನ್ನ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ತರ ಹೊರಗಡೆ ಮಾಡ್ತಿರೋಂಥದ್ದು. ಸರ್ ಹೊರಗಡೆ ಏನು ತಂದಿಲ್ಲ, ಒಳಗಡೆ ಇರೋದು ಅಲ್ಲೇ ಇದಾವೆ. ಹೊರಗಡೆ ಇದು ಸ್ಟಾಕಿಂಗ್ ಯಾರ್ಡ್ ಅಷ್ಟೇ ನಿಮ್ದು. ಇದು ಸ್ಟಾಕಿಂಗ್ ಯಾರ್ಡ್ ಕಂಡೀಷನ್ ಗಾಡಿಗಳು ಏನ್ ಬಂದಿರುತ್ತೆ ಅದನ್ನ ನಾವು ನಿಲ್ಲಿಸ್ಕೊಂಡಿರ್ತೀವಿ ಅಷ್ಟೇ. ಇದು ಕೂಡ ಒಂಥರ ತಾಣ, ವಾಹನಗಳ ತಾಣ ಅಂತ ಹೇಳೋದು, ತಂಗುದಾಣ. ಓಕೆ, ನಮ್ಮ ಜೊತೆ ಒಂದು ಲೀನಿಯಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಲೀನಿಯಾ ಇದು ಏನು ನೋಡ್ತಾ ಇದ್ರೆ ನೀವು 10 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಎಮೋಷನ್ ಪ್ಯಾಕು. ಗಾಡಿ ಬಂದು 65,000 ನೋಡಿದೆ ಬರೀ ಅಷ್ಟೇ. ಬರೀ 65? ಹೌದು. ಓಕೆ, ಸೊ ನೋಡ್ಬೋದು ಬಾಡಿನೇ ಎಲ್ಲ ಓವರ್ ಆಲ್ ಚೆನ್ನಾಗಿದೆ. ಇಂಟೀರಿಯರ್ ವಿಷಯದಲ್ಲಿ ಬಂದ್ರೆ ಏನೇನಿರುತ್ತೆ? ಡ್ಯುಯಲ್ ಏರ್ ಬ್ಯಾಗು, ABS ಬರುತ್ತೆ, ಕಂಪ್ನಿದು ಅಲೈವಿಲ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಕಂಪ್ನಿದು ಸಿಸ್ಟಮ್ ಕೂಡ ಬರುತ್ತೆ. 4 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್, ಆಟೋ ಕ್ಲೈಮೇಟ್ AC ಎಲ್ಲ ಬರುತ್ತೆ. ಆಟೋ ಕ್ಲೈಮೇಟಿಂಗ್ ಎಲ್ಲ ಬರುತ್ತಾ? ಹೌದು. ಓಕೆ, ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಡಿಫಾಗರ್ ಎಲ್ಲ ಬರುತ್ತೆ ನಿಮಗೆ. ಡಿಫಾಗರ್ ಬರುತ್ತೆ, ಮತ್ತೆ ನಿಮಗೆ ಅಲಾವೀಲು ಮತ್ತೆ ಟೈರ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ಸರ್ ಇದು MH ವೆಹಿಕಲ್ ಅಲ್ವಾ? ಹೌದು ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? NOC ಕಂಡೀಷನ್ ಗಾಡಿ ಕೊಡ್ತೀನಿ ನಾನಿದ, ವಿತ್ NOC ಓನ್ಲಿ 145 ಕೊಟ್ಬಿಡ್ತೀನಿ. 145? ಹೌದು. ಓಕೆ, ಲೈಕ್ ಇವಾಗ ಯಾವ ಮಾಡೆಲ್ ಸರ್ ಅಂತ ಹೇಳಿದ್ರಿ ಸರ್? 10 ಸಿಂಗಲ್ ಓನರ್ ವೆಹಿಕಲ್. 10 ಸಿಂಗಲ್ ಓನರ್. ಹೌದು. ಓಕೆ, ನಮ್ಮ ಹತ್ರ ಯಾರ್ಡಲ್ಲಿ ಬರೀ ಇಂಟ್ರೆಸ್ಟ್ ಮಾತ್ರ ಇದೆಯಾ ಹೇಗೆ? ಇಂಟ್ರೆಸ್ಟ್ ರೇಟ್ ಆಲ್ಮೋಸ್ಟ್ 75% ಇದೆ. 75%? ಹೌದು. ಏನು ಸ್ಪೆಷಲ್ ಅಂತ ಮಾಡ್ತಾ ಇದ್ದೀರಾ ಇಲ್ಲ ಕರ್ನಾಟಕ ಯಾವ ಥರ? ಇಲ್ಲ, ಸ್ಪೆಷಲ್ ಅಂತಲೇ ಮಾಡ್ತಾ ಇದ್ದೀನಿ. ಒಂದ್ಸರಿ ಇಂಟ್ರೆಸ್ಟ್ ರೇಟ್ ಗಾಡಿಗಳನ್ನ ಕೂಡ ಅಲ್ಲಿ ಹೋಗಿ ತರ್ತಾರಲ್ಲ, ಅದೇ ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದ್ದೀನಿ. ಹೌದಾ? ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಬಲ್ಕಲ್ಲಿ ತೊಗೊಂಬರ್ತಾರೆ. ನೀವು ತೊಗೊಂಬರ್ತೀವಿ ಅಂತ ಹೇಳಿದ್ರೆ ಪೆಟ್ರೋಲು ಡೀಸೆಲ್ ಹಾಕೊಂಬರೋದ್ರೊಳಗಡೆ ನಿಮಗೆ ಅಲ್ಲಿನ ರೇಟೇ ಇಲ್ಲಿಗೆ ಅಪ್ಲೈ ಆಗಿಬಿಡುತ್ತೆ. ಅಂದರೆ
ಇಲ್ಲಿ ಜಾಸ್ತಿ ಇಲ್ಲಿನ ರೇಟೇ ಆಗ್ಬಿಡುತ್ತೆ ಇಲ್ಲಿನ ರೇಟ್ ಅಲ್ಲಿಗೆ ಆಗುತ್ತೆ ಅಲ್ಲಿ ರೇಟ್ ಇಲ್ಲಿಗೆ ಆಗಲ್ಲ. ಸ್ವಲ್ಪ ಕಮ್ಮಿ ಸಿಗುತ್ತೆ ಅಷ್ಟೇ ನಿಮ್ ಕಡೆಯಿಂದ ಬಲ್ಕಲ್ ತರೋದ್ರಿಂದ ಅಲ್ವಾ. 185 ಕೊಡ್ತಾ ಇದಾರೆ, ಒಳ್ಳೆ ಪ್ರೈಸ್. 185 ಅಲ್ಲ 150 145 ಒನ್ಲಿ. 145. ಓಕೆ, ಸೂಪರ್ ಪ್ರೈಸ್. ನೀವು ಅಲ್ಲೋಗಿ ತಗೊಂಬಂದ್ರು ಅಷ್ಟೇ ಆಗುತ್ತೆ. ಐ ಥಿಂಕ್ ಅವ್ರು 1 ಲಕ್ಷಕ್ಕೆ ತಗೊಂಡ್ರು ಪೆಟ್ರೋಲ್ ಡೀಸೆಲ್ ಸ್ವಲ್ಪ ಬೇಕಾಗುತ್ತಾ? ಹೌದು. ಓಕೆ, ನೆಕ್ಸ್ಟ್ ನಮ್ಮ ಜೊತೆ ಒಂದು ಪೋಲೋ ಇದೆ, ಬ್ಲಾಕ್ ಕಲರ್ ಅಂಡ್ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳ್ಬೋದು. ಟಾಪ್ ಬ್ಲಾಕ್ ಕಲರ್ ಇದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ ಬಂದು 80,000 ಓಡಿದೆ, ಡೀಸೆಲ್ ಕಂಫರ್ಟ್ ಲೈನ್. ಓಕೆ, ಗೋಲ್ಡ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಗೋಲ್ಡ್ ಅಂತ ಹೇಳಿದ್ರೆ ಬಣ್ಣ ಹೊಡ್ಸಿದ್ವಿ ಅಷ್ಟೇ, ಅಷ್ಟೊಂದು ಹೊಡರಲ್ಲ ನಾವು. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? ಇದು ನಿಮಗೆ 4 ಪವರ್ AC ಪೋಸ್ಟರಿಂಗ್ ಅಷ್ಟೇ ಬರೋದಿದು. ಹೌದಾ? ಅದೆಲ್ಲ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ವಿಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಡೀಸೆಲ್ ವೇರಿಯಂಟ್. ಸೂಪರ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಆಕ್ಚುಲಿ. ಸೊ ಇದು ಬ್ಯಾಕ್ ಸೈಡ್ ಪ್ರೊಫೈಲು, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಅದು. ಹೌದು. ಓಕೆ, ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್? ಈ ಗಾಡಿನ ಬಂದು 2,85,000 ಕೊಡ್ತೀನಿ. 2,85,000 ಕೆ ರಿಜಿಸ್ಟ್ರೇಷನ್ ಯಾವುದು? ಓಕೆ, ಕೆ ರಿಜಿಸ್ಟ್ರೇಷನ್ ಒಂದು ಸಿಕ್ತು ಅಂದಮೇಲೆ ಇದೆಲ್ಲ ಮಿಕ್ಸ್ಡ್ ಇದೆ ಆ್ಯಕ್ಚುಲಿ. ಕೆ ಏನು ಇನ್ಕ್ಲೂಡೆಡ್ ಆಗಿದೆ ಅಂತ ಹೇಳಿ. ಹೌದು, ಕೇನು ಇದಾವೆ, ಬೇರೆ ಸ್ಟೇಟ್ ಗಾಡಿಗಳು ಇದಾವೆ. ಓಕೆ, ಇನ್ನ ಸಣ್ಣ ಬಜೆಟ್ ಅಲ್ಲಿ ಚಿಕ್ಕದಾಗಿ ಬೇಕು ಅಂತ Final price ಹೇಳಿದ್ರೆ ಏನ್ ಸ್ಯಾಂಟ್ರೋ ಇದೆ. ಫೈನಲ್ ಯಾವುದು? ಫೈನಲ್ ಪ್ರೈಸ್ 285. ಕಮ್ಮಿ ಆಗಲ್ವಾ? ಕಮ್ಮಿ ಕೊಟ್ಟಿರೋದ್ರೆ 13 ಮಾಡಲು 285. 10 ಮಾಡಲು ವೆಹಿಕಲ್ ಕೊಡೋ ಪ್ರೈಸ್ 13 ಮಾಡಲ್ ಅಲ್ವಾ? 13 ಮಾಡಲು ಕೊಡ್ತಾ ಇದೆ. ಓಕೆ, ಸೂಪರ್. ಸ್ಯಾಂಟ್ರೋ ಒಂದು 7 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 80,000 ಓಡಿದ ಗಾಡಿ ಬಂದು ಜಿಂಗ್. ಓಕೆ, 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಅಷ್ಟೇ ಬರುವಂಥದ್ದು. ಓಕೆ, ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಒಳ್ಳೆ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಒಳ್ಳೆ ಸೀಟ್ ಕವರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೀಟ್ ಕವರ್ಸ್ ಸೂಪರ್ ಆಗಿದೆ. ಒಳಗಡೆ ನೀವು ಇಂಟೀರಿಯರ್ ಏನು ಲುಕ್ ನೋಡ್ತೀರಾ, ತುಂಬ ಚೆನ್ನಾಗಿದೆ. ಒಂದು ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಗಲೀಜಾಗಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಏನು ಪ್ರೈಸ್ ಹೇಳ್ತಿದೆ? 1,75,000ಕ್ಕೆ ಫ್ರೆಶ್ ಎಫ್ಸಿ ಕೊಡ್ತೀನಿ. ಎಷ್ಟು ಓಡಿದೆ ಗಾಡಿ ಬಂದು 80+ ಓಡಿದೆ. 80+ ಓಡಿದೆ. 1,75,000 ವಿತ್ ಫ್ರೆಶ್ ಎಫ್ಸಿ. ವಿತ್ ಫರ್ಶ್ ಎಫ್ಸಿ ಓಕೆ, 7 ಮಾಡಲ್ಲ, ಎಫ್ಸಿ ಬರುತ್ತೆ. ಓಕೆ, ನಮ್ಮ ಜೊತೆ ಇನ್ನೊಂದು ಲಿನಿಯಾ ಇದೆ, ಅದು ಟಾಪ್ ಆ್ಯಂಡ್ ವೆಹಿಕಲ್ ಇದೆ. ಕೆ ಗಾಡಿನೇ 11 ಮಾಡಲು ವೆಹಿಕಲ್, ಡೀಸೆಲ್. ಓಕೆ, ನಿಮಗೆ ಎಮೋಷನ್ ಪ್ಯಾಕ್ ಬರುತ್ತೆ ಇದು. ಓಕೆ, ಎಮೋಷನ್ ಪ್ಯಾಕ್. ಹೌದು, ಟಾಪ್ ಆ್ಯಂಡ್. ಹೌದು. 90,000 ಓಡಿದೆ ಗಾಡಿ. ಓಕೆ, 4 ಪವರ್ ಬಿಡಿ ಇಲ್ಲ, ಅದು 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿದೆ ಅಲೋವಿಲ್ ವಿತ್ ABS ಎಲ್ಲ ಬರುತ್ತೆ, ಡಿಫಾಗರ್ ಕೂಡ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಓಕೆ ಸರ್, ಏನು ಪ್ರೈಸ್ ಹೇಳ್ತಿದ್ದೀರಾ? ಸರ್ 185 ಕೊಟ್ಬಿಡ್ತೀನಿ. 185 ಕರ್ನಾಟಕನಾ ಇದು? ಹೌದು, ಕೆ 11 ಮಾಡಲು ವೆಹಿಕಲ್ 185 ಕೊಟ್ಬಿಡ್ತೀನಿ. ಓಕೆ, 11 ಮಾಡಲು ಕರ್ನಾಟಕ ವೆಹಿಕಲ್ಲು, ಅದು ಟಾಪ್ ಆ್ಯಂಡ್ ವೆಹಿಕಲ್ ನಿಮಗೆ 185 ಕೊಡ್ತಾ ಇದ್ದಾರೆ, ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ವೋಲ್ಸ್ವ್ಯಾಗನ್ ಪೋಲೋ. ಓಕೆ, ವೋಲ್ಸ್ವ್ಯಾಗನ್ ಪೋಲೋ ಇದು ನಿಮಗೆ 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗಾಡಿ ಬಂದು 70,000 ಓಡಿದೆ. ಓಕೆ, ಐಲ್ಯಾಂಡ್ ಡೀಸೆಲ್. ಹೈಲೈನ್ ಡೀಸೆಲ್. ಹೌದು, ಹೈಲೈನ್ ಅಂದರೆ ಟಾಪ್ ಆ್ಯಂಡ್. ಟಾಪ್ ಆ್ಯಂಡ್ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೀಟರ್ ಕಂಟ್ರೋಲು ವಿತ್ ಕಂಪ್ನಿದೆ ಅಲೋವಿಲ್ ವಿತ್ ABS, ಅದಲ್ಲದೆ ಆಟೋ ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟು ವಿತ್ ಡಿಫಾಗರು ಎಲ್ಲ ಬರುತ್ತೆ ನಿಮಗೆ. ಓಕೆ, ಸೂಪರ್ ಆಗಿದೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು TDI. ಏನು ಮೈಲೇಜ್ ಕೊಡ್ಬೋದು ಸರ್ ಇದು? 18ರಿಂದ 22 ಗಂಟೆ ತೊಗೋಬೋದು. ಹೈವೇ ಸಿಟಿಲೆಲ್ಲ ನಿಮಗೆ 15-16 ಬರುತ್ತೆ. ಓಕೆ, ಡೀಸೆಲ್ ಆಗಿರೋದ್ರಿಂದ 18ರಿಂದ 22 ಎಕ್ಸ್ಪೆಕ್ಟ್ ಮಾಡ್ಬೋದಂತೆ. ಆ್ಯಂಡ್ ಸ್ವಲ್ಪ ಇದು ಕಾಸ್ಟ್ಲಿ ಅಂತ ಹೇಳ್ತಾರೆ, ಇದಕ್ಕೆ ಸರ್ವಿಸ್ ಚಾರ್ಜ್ ಅಲ್ಲ? ಇಲ್ಲ ಸರ್, ನಾರ್ಮಲ್ ಸರ್, ಎಷ್ಟು ಹಿಡಿಬೇಕು ಆಯಲ್ಲ ಅಷ್ಟೇ ಹಿಡಿಯೋದು. ಬಟ್ ಪಾರ್ಟ್ ವೈಸ್ ಬಂದಾಗ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಾನು ಮಾರುತಿಗೂ ಯುಂಡೈಗೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ, ಗಾಡಿನೂ ಕಂಪೇರ್ ಮಾಡೋಕ್ಕಾಗಲ್ಲ, ಓಡಿಸ್ಬೇಕಾದ್ರೆ ಆ ಫೀಲ್ ಬರುತ್ತಲ್ಲ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ತಕ್ಕನೆ ನಾವು ಕಟ್ಕೊಂಡು ಸಾಕ್ಲೇಬೇಕು. ಓಕೆ, ಏನು ಹೇಳಿದ್ರಿ ಪ್ರೈಸ್? 2,95,000ಗೆ ವಿತ್ ಯೂನಿವರ್ಸಿಟಿ ಕೊಡ್ಬಿಡ್ತೀವಿ. ಬಾಟಲ್ ಸೇರಿಸಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ಬಾಟ್ಲು ಸರ್ ಡಿ ಮಾಡ್ಕೋದ್ರೆ ಅದೇ 30 ರೂಪಾಯಿ ಆಯ್ತು ಸುಮ್ಮನೆ. 30 ರೂಪಾಯಿ ಅದು ಜಾಸ್ತಿ ಇದೆ. ಓಕೆ, ನಮ್ಮ ಜೊತೆ ಒಂದು ಸೂಪರ್ ಹೇಳಿ. ಸೂಪರ್ 10 ಮಾಡಲು 3rd ಓನರ್ ವೆಹಿಕಲ್, ಗಾಡಿ ಬಂದು 80,000 ಓಡಿದೆ, ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ಇದು. ಓಕೆ, ನಿಮಗೆ ಇದರ ಫೀಚರ್ಸ್ ವೈಸ್ ಹೇಳ್ಬೇಕು ಅಂತಂದ್ರೆ 10 ಮಾಡಲು 3rd ಓನರ್ ವೆಹಿಕಲ್ ಇದು, ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ, ಸೂಪರ್ ಇದು ಸ್ಕೋಡಾ ಸೂಪರ್. ಓಕೆ, ಸೊ ಇದ್ರ ಫೀಚರ್ಸ್ ವೈಸ್ ಹೇಳ್ಬೇಕು ಅಂದರೆ 6 ಏರ್ ಬ್ಯಾಗ್ ಕೂಡ ಬರುತ್ತೆ. ಅದಲ್ಲದೆ ನಿಮಗೆ ಬ್ಯಾಕ್ AC ಬರುತ್ತೆ, ಸನ್ರೂಫ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ. ಓಕೆ, ಆಟೋ ಅಡ್ಜಸ್ಟಬಲ್ ಮಿರರ್. ಆಟೋ ಅಡ್ಜಸ್ಟ್ಮೆಂಟ್ ಮಿರರ್. ಓಕೆ, ಇನ್ನೊಂದು ಏನು ಹೇಳ್ತಾರೆ ಬೈ? ಏರ್ ಬ್ಯಾಗ್ಸ್. DSC ಗೇರ್ ಬಾಕ್ಸ್. ಓಕೆ, DSC ಗೇರ್ ಬ್ಯಾಗ್ಸ್. DSC ಗೇರ್ ಬಾಕ್ಸ್ ಕೂಡ ಬರುತ್ತೆ ನಿಮಗೆ ಇದು. ಸೊ ಓವರ್ ಆಲ್ ಹೇಳ್ಬೇಕು ಅಂದರೆ ಒಂದು ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್. ಇವಾಗ 38 ಲಕ್ಷ ಇದೆ. 38 ಲಕ್ಷ ಇವಾಗ ನೀವು ಸ್ವಲ್ಪ ಬಂದು 38 ಲ್ಯಾಕ್ಸ್ ಇದೆ. ನಮ್ಗೆ ಅಷ್ಟೆಲ್ಲ ಬೇಡ, 10 ಮಾಡಲಿರೋಂಥ ಬರೀ 3,80,000 ಕೊಟ್ಬಿಡ್ತೀನಿ. 3,80,000. ಹೌದು. ಓಕೆ, 38ನ ಅದ್ರ ಮಧ್ಯದಲ್ಲಿ ಪಾಯಿಂಟ್ ಸೇರಿಸ್ಬಿಟ್ಟಿದ್ದಾರೆ, 3.8 ಅಂತ ಹೇಳಿ. ಸೂಪರ್, ತುಂಬ ಉದ್ದ ಗಾಡಿ ಅಂತಾನೆ ಹೇಳ್ಬೋದು. ಸೂಪರ್ ಪ್ರೈಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸರ್. 13 ಮಾಡಲು 3rd ಓನರ್ ವೆಹಿಕಲ್, ಡೀಸೆಲ್ SX 1.6 SX ಬರುತ್ತೆ. 1,03,000 ಓಡಿದೆ ಗಾಡಿ ಇದು. ನಿಮಗೆ SX ಇರೋದ್ರಿಂದ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲೋವಿಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಆಟೋ ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲ ಬರುತ್ತೆ, ಬ್ಯಾಕ್ ಡಿಫಾಗರು ವಿತ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ.
ಡೀಸೆಲ್ ವೆಹಿಕಲ್ 18-22 ಗಂಟೆ ತಗೋಬಹುದು, ಡಿಪೆಂಡ್ ಅಪಾನ್ ಡ್ರೈವಿಂಗು. ಓಕೆ, ಫುಲ್ ಧೂಳು ಹಿಡಿದ್ಬಿಟ್ಟಿದೆ ಸರ್, ನೋಡೋಕ್ಕಾಗ್ತಲ್ಲ ಗಾಡಿ. ಗಾಡಿ ಬಂದು ಆಸ್ ಕಂಡೀಷನ್ ನಾನು ಕೊಡ್ತಿರೋದು. ಓನ್ಲಿ ರೀಫಪ್ ಅಂತ ಹೇಳಿದ್ರೆ ವಾಷಿಂಗ್ ಮಾಡ್ಕೊಡ್ತೀನಿ ಅಷ್ಟೇ. ಪ್ರೈಸಿಂಗ್ ಕೂಡ ವಾಷಿಂಗ್ ತಕ್ಕನಾಗಿ ಇಟ್ಟಿದ್ದೀನಿ ನಾನು ಅಷ್ಟೇ. ಹೌದಾ? ವಾಶ್ ಔಟ್ ಪ್ರೈಸ್ 4,25,000 ಕೊಟ್ಬಿಡ್ತೀನಿ. 4,25,000. 11 ಮಾಡಲು ಸಿಗಲ್ಲ ನಿಮಗೆ ಮಾರ್ಕೆಟ್ ಎಲ್ಲ ಪ್ರೈಸ್. 13 ಮಾಡಲು ಸಿಂಗಲ್ ಓನರ್. 13 ಮಾಡಲು ಥರ್ಡ್ ಓನರ್ ವೆಹಿಕಲ್. ಥರ್ಡ್ ಓನರ್. ಚಾರ್ಲೆಟ್ ಕ್ಯಾಪ್ಟಿವಾ. ಓಕೆ, ಕ್ಯಾಪ್ಟಿವಾ 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು LTZ ಬರುತ್ತೆ, ಮ್ಯಾನ್ಯುವಲ್. ಓಕೆ, ನಿಮಗೆ ಇದು ನೀವು ಸನ್ರೂಫ್ ಕೂಡ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ABS, ಕಂಪ್ನಿದು ಅಲಾಯ್ ವೀಲು. ಓಕೆ, ಅದಲ್ಲದೆ ನಿಮಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ, ಆಟೋ ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟು ವಿತ್ ಆಟೋ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಪ್ಲಸ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಓಕೆ, ಡಿಫಾಗರು ವೈಪರು ಎಲ್ಲ ಇದೆ. ಡಿಫಾಗರ್ ಒಂದು ಕಿತ್ತೋಗ್ಬಿಟ್ಟಿದೆ, ಅವರು ಏನು ಚೇಂಜ್ ಮಾಡಿಕೊಡಲ್ವಂತೆ, ಆ್ಯಸ್ ಇಟ್ ಈಸ್ ಕಂಡೀಷನಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ಬೋದು, ಡಿಫಾಗರ್ ಇದೆ, ವೈಪರ್ ಒಂದು ಹಾಕಿಸ್ಕೋಬೇಕಾಗುತ್ತೆ. ಆ್ಯಂಡ್ ಭಾಳ ಇದು ಟೈರ್ ಪ್ರೊಫೈಲ್ ನೋಡ್ಬೋದು ಎಷ್ಟು ದೊಡ್ಡದಿದೆ. ಟೈರ್ ಚೆನ್ನಾಗಿದೆ ಅಂತ. JK ಟೈರ್ಸ್ ಹಾಕಿದ್ದಾರೆ, 4 ಕೂಡ JK ಟೈರ್ಸ್ ಇದೆ. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಮೇನ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂತ. 4 ಲಕ್ಷ ಕೊಟ್ಬಿಡ್ತೀನಿ ಸರ್. ಎಷ್ಟು ಸರ್? 4.5. 4.5? ಹೌದು. ಓಕೆ, ಕಮ್ಮಿ ಮಾಡಿಕೊಳ್ಳಿ ಸರ್. 10 ಮಾಡಲು ವೆಹಿಕಲ್ಗಳೇ ನಾನು ಪ್ರೈಸಿಂಗಲ್ಲಿ ಕೊಟ್ಟಿದ್ದೀನಿ. ಹಾಂ, ನಿಮ್ಮ ಖರ್ಚಿದ್ದಕ್ಕೋಸ್ಕರ 425 ಕೊಡ್ತಾ ಇದ್ದೀನಿ, 450 ಕೊಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ತೊಳೆದು ಕೊಡಿ, ಭಾಳ ದುಡ್ಡು ಕುತ್ಕೊಂಡ್ಬಿಟ್ಟೈತೆ. ತೊಳೆದಂತೂ ಕೊಡ್ತೀವಿ, ತೊಳೆದಂತೂ ಕೊಡ್ತೀವಿ. ಓಕೆ, ನೆಕ್ಸ್ಟ್ ನಮ್ಮ ಜೊತೆ ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಶಿಫ್ಟ್ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ, ಗಾಡಿ ಬಂದು ಬರೀ 18,000 ಓಡಿದೆ. ಬರೀ 18? ಹೌದು. ಓಕೆ, ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರಲ್ಲಿ ಏನು ಬರುತ್ತೆ ಸರ್? ಇದು VDI ಡೀಸೆಲ್. 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಒಳ್ಳೆ ಲೆದರ್ ಸೀಟ್ ಕವರ್ ಕೂಡ ಇದೆ. ಓಕೆ, ಇದು ಬೇಸ್ ವೇರಿಯಂಟ್ ಅಲ್ವಾ? ಮಿಡ್ ವೇರಿಯಂಟ್. ಸಾರಿ, VDI. ಹೌದು. ಓಕೆ, LD ಅಂದರೆ ಬೇಸ್ ಬರುತ್ತೆ, ಮಿಡ್ ವೇರಿಯಂಟು. ZDI ಟಾಪ್ ಎಂಡ್ ಬರುತ್ತೆ. ಹೌದು ಸರ್. ಏನು ಪ್ರೈಸ್ ಹೇಳ್ತಿದ್ದಾರೆ ಸರ್? 4,75,000 ವಿತ್ ಕೇಸ್ ಅಂತ ಕೊಟ್ಬಿಡ್ತೀನಿ. 4,75,000 ವಿತ್ KA. 13 ಮಾಡಲ್ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೂಪರ್. ನೆಕ್ಸ್ಟ್ ಬಂದು ನಿಮಗೆ ಪೋಲೋ. ವಾವ್, ಸೂಪರ್ ಆಗಿದೆ ಸರ್. ಇದು ಗಾಡಿ ನೋಡಿದ ತಕ್ಷಣ ನನಗೂ ಇಷ್ಟ ಆಯ್ತು. 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು 1.6 ಬರುತ್ತೆ. ಯಾಕಂದ್ರೆ ಇದು ಹೇಳಿದ್ರೆ GT ಇದು GT ಡೀಸೆಲ್ ಇಂಜಿನ್ 90,000 ಓಡಿದೆ. ಸರ್ಕಂತ ನುಗ್ಬಿಡುತ್ತೆ. ರಾಕೆಟ್ ಅಲ್ಲಿಂದಲೇ ಚಿಕ್ಕ ಗಾಡಿ ನೋಡ್ಬೋದು. ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಸೂಪರ್ ಆಗಿದೆ. ಆ್ಯಂಡ್ ಕುಷನ್ ಫಿನಿಷಲ್ಲಿದೆ. ನಿಮಗೆ ಲೆದರ್ ಸೀಟ್ ಬರೋಲ್ಲ, ಅಂದರೆ ಸ್ವಲ್ಪ ಸೆಮಿ ಲೆದರ್ ಮಿಕ್ಸ್ಡ್ ಬರುತ್ತೆ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ. ಆ್ಯಂಡ್ ಟೈರ್ ಸ್ವಲ್ಪ ಉಜ್ಜಿದೆ, ಪರವಾಗಿಲ್ಲ, ಮ್ಯಾನೇಜಬಲ್. ಒಂದು 5-10 ಸಾವಿರ ಓಡಿಸ್ಬೋದಾ? ಆರಾಮಾಗಿ ಓಡಿಸ್ಕೊಳ್ಳಿ ಸರ್. 10,000 ಮೇಲೆ ತೊಂದರೆ ಇಲ್ಲ. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದು ಬಂದು ನಿಮಗೆ ಐಲೈನ್ ಇದೆ, 1.6 ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರು, ಡಿಫಾಗರು. ಅದು ಬಿಟ್ಟರೆ ನಿಮಗೆ ಫ್ರಂಟ್ ನಿಮಗೆ ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಇದ್ರ ಪ್ರೈಸಿಂಗ್ ಹೇಳ್ಬೇಕು ಅಂತ ಹೇಳಿದ್ರೆ ಬರೀ NOC ಕಂಡೀಷನ್ ನಾನು ಬರೀ 3 ಲಕ್ಷ ಕೊಡ್ತೀನಿ. ಬರೀ 3 ಲಕ್ಷ NOC ಕಂಡೀಷನ್? ಹೌದು, 3 ಲಕ್ಷ ಕೊಡ್ತೀನಿ. ಓಕೆ, ವಿತ್ KA ಮಾಡ್ಕೊಡ್ತೀರಾ? ಹಂಗೆ K ಅಡಿಷನಲ್ ಬೀಳುತ್ತೆ, ನನಗೆ K ಬೇಡ, ವಿತ್ NOC ಕಂಡೀಷನ್ ಕೊಟ್ಬಿಡ್ತೀನಿ. ಈಗ ಇಂಟರ್ಸ್ಟೇಟ್ ಗಾಡಿಗಳಿಗೆ ಇತ್ತೀಚೆಗೆ ಲೋನ್ ಆಗ್ತಾ ಇಲ್ವಾ, ಇಲ್ಲ ಮೊದಲಿಂದನೂ ಲೋನ್? ಯಾವಾಗಲೂ ಲೋನ್ ಆಗಲ್ಲ. ಯಾವಾಗಲೂ ಆಗಲ್ಲ. ನೀವು ಇಲ್ಲಿ ಇತ್ಕೊಂಡು ಅಲ್ಲಿ ಗಾಡಿ ಕೊಡಿ ಅಂದ್ರೆ ಹೆಂಗಾಗುತ್ತೆ? ಇಲ್ಲಿ ಇತ್ಕೊಂಡು ಇಲ್ಲಿ ಗಾಡಿ ತಡೆ ಕೊಡುತ್ತೆ. ಓಕೆ, ನಮ್ಮ ಜೊತೆ ಒಂದು ಏನಿದೆ? ಚಾರ್ಲೆಟ್ Aveo. ಇದು ಚಾರ್ಲೆಟ್ Aveo. ಇದು 7 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, LT ಬರುತ್ತೆ. ಓಕೆ, ಗಾಡಿ ಬಂದು 90,000 ಓಡಿದೆ. 90,000? ಹೌದು. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ, ನೋಡ್ಬೋದು. ಹೌದು, ಹಾಕ್ಸ್ಕೊಂಡಿದ್ದಾರೆ. ನೆಕ್ಸ್ಟ್ ನಿಮಗೆ ಪವರ್ ವಿಂಡೋಸು, 4 ಪವರ್ ವಿಂಡೋಸು, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಇಂಟೀರಿಯರ್ ಚೆನ್ನಾಗಿದೆ, ನೀಟಾಗಿದೆ. ಟೈರ್ಗಳು ಕೂಡ 4 ಹೊಸವಿದೆ ಅಣ್ಣ, ಅದನ್ನು ತೋರಿಸಿ. ಓಕೆ, ಟೈರು 4 ಕೂಡ ಹೊಸ ಹಾಕ್ಸಿದ್ದಾರೆ. ಮ್ಯಾಗ್ವಿಲ್ ಏನು ಬರೋದಿಲ್ಲ ಇದರಲ್ಲಿ? ಬರಲ್ಲ, ಇದು LT ಮಿಡ್ ವೇರಿಯಂಟು. ಓಕೆ, ಏನು ಪ್ರೈಸ್ ಹೇಳ್ತಿದ್ದಾರೆ? 1,65,000 ವಿತ್ NOC ಫ್ರೆಶ್ ಎಫ್ಸಿ ಕೊಡ್ತೀವಿ. 1,65,000 ವಿತ್ ಫ್ರೆಶ್ FC ಎಲ್ಲ ಮಾಡ್ಕೊಡ್ತಾರೆ. 5 ಇಯರ್ಸ್ ತನಕ ಇರುತ್ತೆ. ಹೌದು, ಫ್ರೆಶ್ ಎಫ್ಸಿ ಸಹಿತ. ಓಕೆ, ಸ್ಕ್ರಾಪ್ ಪಾಲಿಸಿ ಏನಾದರೂ ಹೇಳ್ಬೋದಾ? ಇನ್ನೂ ಇಲ್ಲ ಸರ್, ಅದು ನಮಗೂ ಐಡಿಯಾ ಇಲ್ಲ. ಐಡಿಯಾ ಇಲ್ವಾ? ಐಡಿಯಾ ಇಲ್ಲ. ಒಂದು ವಿಡಿಯೋ ಮಾಡಬೇಕಲ್ಲ ಸರ್ ಅದು? ಮಾಡಿ, ಅದು ಗೌರ್ಮೆಂಟಿಂದ ಅನೌನ್ಸ್ ಆದಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೇ. ಓಕೆ, ನಮ್ಮ ಜೊತೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, ವೈಟ್ ಕಲರ್. ಸರ್ 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಪೆಟ್ರೋಲ್ ವೇರಿಯಂಟು, ಐಲ್ಯಾಂಡ್ ಟಾಪ್ ಎಂಡ್. ಹೌದು, ಟಾಪ್ ಎಂಡ್ ಬರುತ್ತೆ. ಐಲ್ಯಾಂಡ್ ಬಾಡಿ ಲೈನ್ ಚೆನ್ನಾಗಿದೆ. ಆ್ಯಕ್ಚುಲಿ ಧೂಳು ತುಂಬ ಕುತ್ಕೊಂಡಿದೆ. ಔಟ್ ನೀವು ಇರೋ ಜಾಗನ ಸ್ವಲ್ಪ ಧೂಳಿರೋ ಜಾಸ್ತಿಯಿಂದ ಗಾಡಿಗಳು ಏನು ಉಜ್ಜಿದ್ರೆ ಧೂಳಿದ್ದೇ ಇರ್ತದೆ. ಬೆಳಿಗ್ಗೆ ಕ್ಲೀನ್ ಮಾಡಿಸಿದ್ದು ಬೆಳಿಗ್ಗೆ 8:00 ಬಂದು ಹುಡುಗರು ಕ್ಲೀನ್ ಮಾಡಿದ್ದಾರೆ. ನಾವು ವಿಡಿಯೋ ಮಾಡ್ತಾರದು ನೋಡಿದ್ರೆ ಬೆಳಿಗ್ಗೆ 4 ಗಂಟೆಯಲ್ಲಿ. ಈ ಜಾಗದಲ್ಲಿ ಇನ್ನೇನು ಇರ್ತದೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ. ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ 1-2 ರೌಂಡ್ ಓಡಿಸಿದ್ದಾರೆ ಅನ್ಸುತ್ತೆ, ಕಾಣುತ್ತೆ.
ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಾಪ್ ಎಂಡ್ ಅಲ್ವಾ, ಎಲ್ಲದೂ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಹೌದು ಬರುತ್ತೆ. ಡಿಫಾಗರ್, ವೈಪರ್ ಎಲ್ಲ ಇದೆ. ಓವರಾಲ್ ಇಂಟೀರಿಯರ್ ಅಂತೂ ಮಾಸ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ಲಾಸ್ ಆಗಿ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಕ್ಲೀನ್ ಮಾಡ್ಬಿಟ್ರೆ ಹೊಸ ಗಾಡಿ ಅಂತ ಹೇಳ್ಬೋದು. ಏನು ಪ್ರೈಸ್ ಹೇಳ್ತಾ ಸರ್ 3,25,000 ಕೊಡ್ತೀನಿ. 3,25,000. ಹೌದು, ಕಂಡೀಷನ್. ಓಕೆ, ಎಷ್ಟು ಕಮ್ಮಿ ಹೇಳ್ತಾ ಇದ್ದೀರಲ್ಲ, KN ಅಂತ ನೋಡ್ಬಿಟ್ಟೆ ನಾನು. ಓಕೆ, ಒಳ್ಳೆ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಅದು ಟಾಪ್ ಎಂಡ್ ವೆಹಿಕಲ್ ಸಿಗ್ತಾ ಇದೆ. ಡಿಫ್ರೆನ್ಸ್ ಬರೀ ಟ್ಯಾಕ್ಸ್ ಡಿಫ್ರೆನ್ಸ್ ಅಷ್ಟೇ. ಹೌದು ಸರ್, ಫಾಬಿಯಾ 11 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು, ಮಿಡ್ ವೇರಿಯಂಟ್ ಬರುತ್ತೆ. ಓಕೆ, ಗಾಡಿ ಬಂದು 80,000 ಹೊಡಿದೆ. ಹೊಸ ಟೈರ್ ನೀವೇ ಹಾಕ್ಬಿಟ್ಟಿದ್ದೀರಾ ಅನ್ಸುತ್ತೆ? ಇಲ್ಲ, ಅವಾಗ ಬಂದಿರೋದೇ ಹಂಗೆ, ಹಂಗೆ ಯೂಸ್ ಮಾಡಿದ್ದಾರೆ. ಹೌದು. ಓಕೆ, ಇಂಟೀರಿಯರಲ್ಲಿ ವೈಸ್ ಹೇಳ್ಬೇಕು ಅಂದರೆ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು ನಿಮಗೆ. AC ಪವರ್ ಸ್ಟೇರಿಂಗ್ ಅಷ್ಟೇ. ಇದು ಬೇಸ್ ವೇರಿಯಂಟ್ ಇದು. ಹೌದು. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ, ಸಿಲ್ವರ್ ಕಲರಲ್ಲಿದೆ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಅದು ನೋಟಿಸಬಲ್ ಇಲ್ಲ. ಆ್ಯಂಡ್ ಓವರ್ ಮೇಜರ್ ಡೆಂಟ್ಸ್ ಅಂತ ಏನೂ ಇಲ್ಲ. ಗ್ರಿಲ್ ಕಲ ತುಂಬ ಚೆನ್ನಾಗಿದೆ, ಗ್ರಿಲ್ ಇಲ್ಲ. ಓಕೆ, ಸ್ವಲ್ಪ ಅದು ವಿಂಡೋ ಅದು ಚೇಂಜ್ ಮಾಡಬೇಕು. ಸ್ವಲ್ಪ ಬ್ರೇಕ್ ಆಗಿದೆ, ಚೇಂಜ್ ಮಾಡ್ತೀನಿ. ಮಾಡಿಕೊಡ್ತೀರಾ? ಚೇಂಜ್ ಮಾಡಿಬಿಟ್ಟು 2 ಲಕ್ಷ ಕೊಟ್ಬಿಡ್ತೀನಿ ನನಗೆ. 2 ಲಕ್ಷ. ಹೌದು, ಪ್ರೈಸು ಹೇಳ್ಬಿಟ್ರೆ 2 ಲಕ್ಷ. ಹೆಚ್ಚು ಕಡಿಮೆ ಆಗುತ್ತೆ. ನೀವಂತೂ ಬಾರ್ಗಿನ್ ಮಾಡದೆ ಬಿಡಲ್ಲ, ನನಗೆ ಗೊತ್ತಿರೋ ವಿಷಯ ಅದು. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಪೋಲೋ ಇದೆ. 13 ಮಾಡಲು, ಡೀಸೆಲ್ ವೇರಿಯಂಟ್ ಇದು, ಸೆಕೆಂಡ್ ಓನರ್. ಓಕೆ, ಗಾಡಿ ಬಂದು 75,000 ಹೊಡಿದೆ. ಹಾಂ, ಇದು ಕೂಡ ಹೈಲೈನ್ ಡೀಸೆಲ್. ಇದು ಕೂಡ ಹೈಲೈನಾ? ಹೌದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು. 3 ಟೈರ್ ಚೆನ್ನಾಗಿದೆ, 1 ಟೈರ್ ಸ್ವಲ್ಪ ಉಜ್ಜಿದೆ. 1 ಟೈರ್ ಅಂತ ಹೇಳಿದ್ರೆ ಅದು ನಿಮಗೆ ಇದ್ರದಲ್ಲ, ಅದು ಇದ್ರದ್ದಲ್ಲ, ಇದು ಎಕ್ಸ್ಟ್ರಾ ಬೇರೆ ವೀಲ್. ಹೌದು, ಸ್ಪೇರ್ ವೀಲ್. ಅದು ಸ್ಪೇರ್ ವೀಲ್ ಹಾಕಿದ್ದಾರೆ. ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಪಾರ್ಟ್ ಬಂತು ಅಂತ ಹೇಳಿದ್ರೆ ಓಕೆ, ನೀಟಾಗಿದೆ. ಆ್ಯಂಡ್ ಸ್ವಲ್ಪ ಡ್ರೈವರ್ ಸೈಡ್ ಸೀಟ್ ಕವರ್ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ. ಡ್ರೈವರ್ ಸೈಡ್ ಆ್ಯಂಡ್ ಪಕ್ಕದ ಸೀಟ್ ಕೂಡ. ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಇದು ಕೂಡ UP ರಿಜಿಸ್ಟ್ರೇಷನು. UPಯಿಂದ ಜಾಸ್ತಿ ಬಲ್ಕಾಗಿ ಗಾಡಿ ತೊಗೊಂಡ್ಬಂದಿನಿ ಅನ್ಸುತ್ತೆ. ಇದು 3ನೇ ಗಾಡಿ ಅನ್ಸುತ್ತೆ. ಏನು ಪ್ರೈಸ್ ಸರ್ ಇದು? ಸೇಮ್ 3,25,000 ವಿತ್ NOC. ಹೌದಾ? ಯಾವ ಗಾಡಿ ತೊಗೊಂಡ್ರು 3,25,000 ಹೆಂಗೆ? 13 ಮಾಡಲು ಗಾಡಿಗಳು ಯಾವ ತೊಗೊಂಡ್ರೆ. ಓಕೆ, ಸೂಪರ್. ಓಕೆ, ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ, ಕರ್ನಾಟಕ ಗಾಡಿ. ಕರ್ನಾಟಕ? ಹೌದು. ಕರ್ನಾಟಕ ಅಂದ ತಕ್ಷಣ ಒಂಥರ ಖುಷಿ ಸರ್. ಹೌದು, ನಮ್ಮೂರಲ್ವಾ, ಅದಕ್ಕೆ. 13 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಬರುತ್ತೆ, ಟೈಟಾನಿಯಂ. ಹಾಂ, ಟಾಪ್ ಆ್ಯಂಡ್ ವೆಹಿಕಲ್ಲು. ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಕಂಪ್ಯೂಟರ್ ಸಿಸ್ಟಮ್ ಬರುತ್ತೆ. ಓಕೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಓಕೆ, ಇದು ನಿಮಗೆ ಎಂಥ ಟಾಪ್ ಆ್ಯಂಡ್ ಗಾಡಿ ತೊಗೊಂಡ್ರು ಫ್ರಂಟ್ ಅಷ್ಟೇ ಪರ್ಫಾರ್ಮೆನ್ಸ್. ಫ್ರಂಟ್ ಅಷ್ಟೇ, ಎಂಥದ್ದು ತೊಗೊಂಡ್ರು ಅಷ್ಟೇ. ನೀವೇ ಬೇಕಾದ್ರೆ ಹಾಕಿಸ್ಕೋಬೋದು. ಹೌದು, ಅಷ್ಟೇ ಬಿಟ್ಟರೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. ನೋಡ್ಬೋದು, ಮ್ಯಾಗ್ವಿಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕಂಪನಿ ಫಿಟೆಡ್ ಅದನ್ನು. ಏನು ಪ್ರೈಸ್ ಹೇಳ್ತಾ ಇದ್ದೀರಿ? 2,75,000 ಕೊಡ್ತೀನಿ. 2,75,000. ಹೌದು. ಆಲ್ಮೋಸ್ಟ್ ಇಲ್ಲೆಲ್ಲ 3-4 ಲಕ್ಷ ಒಳಗಡೆ ಇದೆ, ಜಾಸ್ತಿ ಇದೆ ಕಾರ್ ಅನಿಸುತ್ತೆ. 2 ಗಾಡಿ ಜಾಸ್ತಿ ಇದೆ ಅಷ್ಟೇ. ಒಂದು ಇನೋವಾ ಇದೆ, ಒಂದು XUV ಇದೆ. ಓಕೆ, ದೊಡ್ಡ ಗಾಡಿ ಅಂದರೆ ಅಫ್ಕೋರ್ಸ್ ರೇಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಮ್ಮ ಜೊತೆ ಒಂದು ಹೋಂಡಾ ಸಿಟಿ ಇದೆ. 9 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟು, ವೇರಿಯಂಟ್ ಬರುತ್ತೆ. ಓಕೆ, ಗಾಡಿ ಬಂದು 90,000 ನೋಡಿದೆ. 90. ಹೌದು. ಓಕೆ, ಡ್ಯುಯಲ್ ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ವೆಲ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಓಕೆ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಓಕೆ, ಡಿಫಾಗರ್ ಕೂಡ ಬರುತ್ತೆ ನಿಮಗೆ. ಸೋನಿ ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ ನೋಡ್ಬೋದು, ಚೆನ್ನಾಗಿದೆ. ಏನು ಪ್ರೈಸ್ ಸರ್ ಇದು? ಸರ್ 3,35,000 ಕೊಟ್ಬಿಡ್ತೀನಿ. 3,35,000. ಹೌದು. ಓಕೆ, ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ಯಾಕಂದರೆ ಕರ್ನಾಟಕ ರಿಜಿಸ್ಟ್ರೇಷನ್. ಹೌದು, ಸಿಂಗಲ್ ಓನರ್ ಗಾಡಿ ಪರ್ಟಿಕ್ಯುಲರ್ ಆಗಿ. ಸಿಂಗಲ್? ಹೌದು. 9 ಮಾಡಲಲ್ಲಿ ಸಿಂಗಲ್ ಓನರ್ ಸಿಗೋದೇ ಕಷ್ಟ. ಮತ್ತೊಂದು ಫಿಗೋ. ಓಕೆ, ಇನ್ನೊಂದು ಫಿಗೋ, ಸೇಮ್ ಕಲರು. ಮಾಡಲ್ ಡಿಫರೆನ್ಸ್ ಬರುತ್ತೆ ಅಷ್ಟೇ. Model ಮಾಡಲು, 3rd ಓನರ್ ವೆಹಿಕಲ್ ಇದು. ಹಾಂ, ಏರ್ಔಟ್ ಆಗಿದೆ ಸ್ವಲ್ಪ. ಸ್ವಲ್ಪ ಎರಡು ಆಗಿದೆ, ಸ್ವಲ್ಪ ಏನೋ ಪಂಚರ್ ಗಿಂಚರ್ ಆಗಿರ್ಬೋದು. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ. ಸ್ವಲ್ಪ ತೊಳೆದು ಬಿಟ್ರೆ ಕ್ಲೀನ್ ಆಗುತ್ತೆ. ಈ ಗಾಡಿ ಸ್ವಲ್ಪ ಕ್ಲೀನಾಗಿದೆ, ನೋಡ್ಬೋದು, ತೊಳೆದಿದ್ದಾರೆ. ಸೊ ಇದು ತೊಳೆದಿಲ್ಲ, ಅದಕ್ಕೆ ಹಿಂಗೆ ಕಾಣ್ತಾ ಇದೆ. ಒಳಗಡೆ ಇಂಟೀರಿಯರಲ್ಲಿ ಸೇಮ್ ಬರುತ್ತೆ ಸರ್ ನಿಮಗೆ. ಓಕೆ, ಇಂಟೀರಿಯರ್ ಸ್ವಲ್ಪ ಅಳುಕಾಗಿದೆ, ಅಂದರೆ ಸ್ವಲ್ಪ ಗಲೀಜಾಗಿದೆ. ಕ್ಲೀನ್ ಮಾಡ್ಬೇಕಷ್ಟೇ. ಕ್ಲೀನ್ ಮಾಡೋದು ಸೇಮ್ ಅದು ಹಂಗೆ ಬರುತ್ತೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ, ಬಟ್ ಅದು ಹೊಡೆದೋಗಿದೆ. ನೋಡ್ಬೇಕು ಅದು ವರ್ಕ್ ಆಗುತ್ತಾ ಅಂತ. ಹಂಗೆ ಡಿಫಾಗರ್ ವೈಪರ್ ಕೂಡ ಬರುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ 185 ಕೊಟ್ಬಿಡ್ತೀನಿ. ಓಕೆ, ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಅಂದ ತಕ್ಷಣ ಖುಷಿ ಆಗುತ್ತೆ ಮನಸ್ಸಿಗೆ. ಆ್ಯಕ್ಚುಲಿ 2 ಫಿಗೋ ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, ಒಂದು KA03, ಒಂದು KA41 ವೆಹಿಕಲ್. ಓಕೆ, ನೆಕ್ಸ್ಟ್ ನಮ್ಮ ಜೊತೆ ಒಂದು ಯಾವ ಸರ್ ಅದು? ಸ್ಕೋಡಾ ರ್ಯಾಪಿಡ್. ಸ್ಕೋಡಾ ರ್ಯಾಪಿಡ್ ಮಾಡೋಣ. ಓಕೆ, ರ್ಯಾಪಿಡ್ ಬಗ್ಗೆ ಹೇಳಿ ಸರ್. ಸರ್ ರ್ಯಾಪಿಡ್ ಇದು ಕೂಡ DL ರಿಜಿಸ್ಟ್ರೇಷನ್ ಬರುತ್ತೆ. 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ಬಂದು 80,000 ಓಡಿದೆ. ಓಕೆ, ಇದು ಕೂಡ ಎಲಿಗೆನ್ಸ್ ಟಾಪ್ ಎಂಡು. ಎಲಿಗೆನ್ಸ್ ಟಾಪ್ ಎಂಡ್? ಹೌದು. ಓಕೆ, ನೋಡ್ಬೋದು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಮತ್ತು ನಿಮಗೆ ಲೆದರ್ ಸೀಟ್ ಅಪಾಸಿಟ್ ಕೂಡ ಬರುತ್ತೆ. ಒಂದು ಸ್ಪೇರ್ ವೀಲ್ ಕೂಡ ಒಳಗಡೆ ಇಟ್ಟಿದ್ದಾರೆ. ಸೈಡು ಮಿರರ್ ಒಂದು ಕಿತ್ತೋಗಿದೆ, ನನಗೆ ಅದು ಹೊಸದಾಗಿ. ಅದು ಕ್ಲ್ಯಾಂಪ್ ಇದೆ, ಅಲ್ಲೇ ಇದೆ, ಅದು ಹಾಕ್ಬೇಕಷ್ಟೇ. ಸೊ ಸಪ್ರೇಟಾಗಿ ಅದೊಂದು ಏನೋ ಹಾಕಿದ್ದಾರೆ. ಓಕೆ,
ಓವರಾಲ್ ಇದು ಟಿ ಡಿ ಐ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಇದು. ಓಕೆ, ಇದು ಜಾಸ್ತಿ ಯೂಸೇ ಮಾಡಿಲ್ಲ ಅನ್ಸುತ್ತೆ, ಎಲ್ಲೋ ಇಟ್ಟಿದ್ದಾರೆ, ಸುಮ್ಮನೆ ಪಾರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ ಅದು ಓವರಾಲ್. ರನ್ನಿಂಗ್ ಕಂಡೀಷನ್ ಇದೆಯಾ ಗಾಡಿ? ಹೆಂಗೆ ಕಂಡೀಷನ್ ಇದೆ ಸರ್ ಗಾಡಿ. ಕಂಡೀಷನ್ ಇದೆಯಾ? ರನ್ನಿಂಗ್ ಕಂಡೀಷನ್ ಓಡಿಸ್ಕೊಂಡ್ಬಂದಿತ್ತು ಅಲ್ಲಿಂದ. ಓ, ಅಲ್ಲಿಂದ ಓಡಿಸ್ಕೊಂಬಂದ್ರ? ಹೌದು. ಸೂಪರ್ ಸರ್. ಬೈ ಎಷ್ಟು ಡ್ರೈವರ್ ಪೆಟ್ರೋಲ್ ಖರ್ಚಾಗಿದೆ ನಿಮಗೆ? ಡಿಪೆಂಡ್ಸ್. ಈಗ ಒಂದೊಂದು ಡೆಲ್ಲಿ ಬೇರೆ, ಜೈಪುರ್ ಬೇರೆ, ಎಲ್ಲೆಲ್ಲ ಇರುತ್ತೆ ಹಂಗೆ. ಇದು ಡೆಲ್ಲಿ ಡಿ ಎಲ್ ಅಂತ ತರ್ಸಕ್ಕೆ ಮಿನಿಮಮ್ ಒಂದು 25,000-30,000 ಬೇಕು. 30,000 ಡೀಸೆಲ್ಗೆ ಎಲ್ಲ ಸೇರಿಸಿ ಓವರಾಲ್. ಓಕೆ, ಅವ್ರು ಹೋಗೋದು ಬರೋದು ಎಲ್ಲ ಸೇರಿಸಿ. ಓಕೆ. ಎಮ್ ಆರ್ ಎಫ್ ಟೈರ್ ಕೂಡ ಇದೆ, 4 ಕೂಡ ಎಮ್ ಆರ್ ಎಫ್ ಟೈರ್ಸು. ಒಂದು ಒಳಗಡೆ ಸ್ಪೇರ್ ವೀಲ್ ಇದೆ, ಅದು ಕೂಡ ಸೇಮು. ಡಿಫಾಗರ್ ಬರುತ್ತೆ. ಏನು ಪ್ರೈಸ್ ಹೇಳ್ತಿದೆ ಸರ್ ಇದು? ಸರ್ 2,85,000 ಕೊಟ್ಬಿಡ್ತೀನಿ ಅಲ್ಲಿ. 2,85,000. ಹೌದು. ಓ ಸೂಪರ್. ವಿತ್ ಎನ್ ಒ ಸಿ ಕಂಡೀಷನಲ್ಲಿ 2,85,000. ಹೌದು. ಬೇಕಾದರೆ ಕೆ ಏನು ಮಾಡ್ಕೊಡ್ತೀರಲ್ಲ? ಅಡಿಷನಲ್ ಬೀಳುತ್ತದೆ. ಓಕೆ, ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಹೌದು. ಅಷ್ಟೇ. ಓಕೆ, ನಿಮಗೆ ಇನ್ನೊಂದು ರೆಡ್ ಕಲರ್ ಪೋಲೋ ಇದೆ, ಅದು ಟಾಪ್ ಆ್ಯಂಡ್ ಬೇಡ, ನನಗೆ ರೆಡ್ ಕಲರೇ ಬೇಕು, ಬಟ್ ಬೇಸ್ ವೇರಿಯಂಟ್ ಅಥವಾ ಚಿಕ್ಕದು ಬೇಕು ಅಂತ ಹೇಳಿ. ಮಿಡ್ ವೇರಿಯಂಟ್ ಇದು, ಕಂಫರ್ಟ್ ಲೈನ್ ಬರುತ್ತೆ. ಓಕೆ, ಕಂಫರ್ಟ್ ಲೈನ್ ಬರುತ್ತೆ. ಇದು ಬಂದು 14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ. ಇದು ಕೂಡ ಡೀಸೆಲ್ ವೇರಿಯಂಟೇ. ಹಾಂ, ಓವರಾಲ್ ಇಂಟೀರಿಯರ್ ನೋಡ್ಬೋದು. ಓಪನ್ ಆಗುತ್ತಾ? ನೋಡ್ಬೋದು. ಏರ್ ಬ್ಯಾಗು ಬರಲ್ಲ ಇದರಲ್ಲಿ. ಇಲ್ಲ, ಆ ಟೈಮಲ್ಲಿ ಏರ್ ಬ್ಯಾಗ್ ಬರ್ತಾ ಇರಲಿಲ್ಲ. ಇಲ್ಲ ಮಿಡ್ ವೇರಿಯಂಟಿಗೆ ಕಂಫರ್ಟ್ ಲೈನ್ ಏರ್ ಬ್ಯಾಗ್ ಬರಲ್ಲ. ಹೈಲೈನ್ ಮಾತ್ರ. ಓಕೆ, ನೋಡ್ಬೋದು. ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ, ಬರೀ ಮ್ಯಾಗ್ವೀಲ್ ಮಾತ್ರ ಇಲ್ಲ. ಏನು ಪ್ರೈಸ್ ಹೇಳ್ತಾ ಇದೆ ಸರ್ ಇದು? ಸರ್ ಇದು ಕೂಡ 285 ಕೊಟ್ಬಿಡ್ತೀನಿ. 285? ಹೌದು. ಆವಾಗಲೇ ಟಾಪ್ ಎಂಡ್ ನೋಡಿದ್ದು 3. ಅದು 13, ಇದು 14 ಮಾಡಲ ಇದು. ಓಕೆ, ಓಕೆ. ಮಾಡೆಲ್ ಮೇಲೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ನಮ್ಮ ಜೊತೆ ಒಂದು ಹೋಂಡಾ ಸಿಟಿ ಇದೆ. ಹಾಂ, ಹೇಳಿ ಸರ್. 8 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. 10th anniversary ಎಡಿಷನ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್. 1.5 ಪೆಟ್ರೋಲ್ ವೇರಿಯಂಟ್. ಲೋಗೋ ಹಾಕಿದ್ದಾರೆ ನೋಡ್ಬೋದು. 10th anniversary ಎಡಿಷನ್ ಇದು. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಅಗೈನ್ ತುಂಬ ಖುಷಿ ಆಗ್ತಿದೆ. ಕರ್ನಾಟಕ ವೆಹಿಕಲ್ ಬೆಂಗಳೂರಲ್ಲಿ ನೋಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಓಕೆ, ಇಂಟೀರಿಯರಲ್ಲಿ ಏನೇನು ಬರುತ್ತೆ ಸರ್? 4 ಪವರ್ ವಿಂಡೋಸ್, AC ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು ನಿಮಗೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದೇನೋ ಹಾಕ್ಸ್ಕೊಂಡಿದ್ದಾರೆ, ನಾಬ್ ಏನೋ ಏನು ಅಂತ ಗೊತ್ತಾಗ್ತಿಲ್ಲ. ಏನು ಹೇಳಿ? ಮೇ ಬಿ ಗ್ಲಾಸ್ ಬ್ರೇಕರ್. ಹೌದು. ಓಕೆ, ನಾಬ್ ಇದೆ, ಅದು ಗ್ಲಾಸ್ ಬ್ರೇಕರ್. ಇನ್ ಕೇಸ್ ಏನಾದರೂ ನೀವು ನೀರಲ್ಲಿ ಡ್ರಾ ಆಗ್ತಾ ಇದೆ ಅಂದಾಗ ಅದು ಬ್ರೇಕ್ ಮಾಡೋದಕ್ಕೆ, ಗ್ಲಾಸ್ ಬ್ರೇಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಏನು ಪ್ರೈಸ್ ಹೇಳ್ತಿದ್ದಾರೆ ಸರ್? ಇದು ಬಂದು 2,35,000 ಕೊಟ್ಬಿಡ್ತೀನಿ. 2,35,000 ಇದು ಹೊಸ ಟೈರೇ ಇದೆ ನೋಡ್ಬೋದು. 4 ಹೊಸ ಟೈರ್ ಇದೆ. ಓಕೆ, ಒಂದು 95%, 90% ಅಂತ ಹೇಳ್ಬೋದು. 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಸ್ಪೋರ್ಟ್ಸ್ ಆಪ್ಷನ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಡೀಸೆಲ್ ವೇರಿಯಂಟು. ಓಕೆ, ನೋಡ್ಬೋದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಓಪನ್ ಆಗ್ತಿಲ್ಲ ಅಷ್ಟೇ. ಬ್ಯಾಕ್ ಸೈಡ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಓವರಾಲ್ ನೀಟಾಗಿದೆ. ಡಿಫಾಗರ್ ವೈಪರ್ ಏನೂ ಬರೋದಿಲ್ಲ. ಮಿಡ್ ವೇರಿಯಂಟ್. ಇದು ಸ್ಪೋರ್ಟ್ಸ್ ಆಪ್ಷನಲ್. ಇದು ಸ್ಪೋರ್ಟ್ಸ್ ಆಪ್ಷನ್. ನಿಮಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಎಲ್ಲ ಬರುತ್ತೆ, ವಿತ್ ರಿವರ್ಸ್ ಕ್ಯಾಮ್ರಾನು ಕೂಡ ಬರುತ್ತೆ. ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಓಕೆ, ಆಪ್ಷನಲ್ಲಿ ಮಾತ್ರ ನಿಮಗೆ ಬಟನ್ ಸ್ಟಾರ್ಟ್ ಕೊಡೋದು. ಅಷ್ಟಾಗಿ ಮಾತ್ರ ಬಟನ್ ಬರೋದು. ಇದು ಬಟನ್ ಸ್ಟಾರ್ ಬರುತ್ತೆ ಇದರಲ್ಲಿ. ಅಷ್ಟಾಗಿ ಮಾತ್ರ ಕೊಡೋದು. ಬಟ್ ಸ್ಪೋರ್ಟ್ಸ್ ಆಪ್ಷನ್ ಇರುತ್ತಲ್ಲ, ಅದಕ್ಕೆ ಅವರು ಅಡಿಷನಲ್ ಹಾಕ್ಸ್ಕೊಂಡಿರೋದು ಅಷ್ಟೇ. ಅಡಿಷನಲ್ ಹಾಕ್ಸ್ಕೊಟ್ಟಿದ್ದಾರೆ. ಶೋರೂಮಿಂದಲೇ ಅಡಿಷನಲ್ ಬರ್ತದೆ. ಆಪ್ಷನಲ್ಲಿ ಮಾತ್ರ ಅದು, ಬೇರೆದು ಬರಲ್ಲ. ಸೂಪರ್. ಏನು ಪ್ರೈಸ್ ಹೇಳ್ತಿದ್ದಾರೆ ಸರ್? 2,45,000. ಓಕೆ, 2,45,000ಗೆ ವಿತ್ತು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರ್ತಾ ಇದೆ. ಸೂಪರ್. ಸ್ವಿಫ್ಟು ನಮ್ಮ ಜೊತೆ ಒಂದು ಸ್ವಿಫ್ಟ್ ಇದೆ, ಸಿಲ್ವರ್ ಕಲರ್. ಹೇಳಿ ಸರ್. ಶಿಫ್ಟ್ ಇದು 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಗಾಡಿ ಬಂದು 67,000 ಓಡಿದೆ. ವಿಡಿ ಡೀಸೆಲ್. ಓಕೆ, ವಿಡಿ ಡೀಸೆಲ್. ಹೌದು. ಇಂಟೀರಿಯರಲ್ಲಿ ಏನೇನು ಬರುತ್ತೆ ಸರ್? ಸರ್ ಇದರಲ್ಲೂ ಕೂಡ ನಿಮಗೆ ಕಂಪ್ನಿದೆ ಸೀಟ್ ಕವರ್ ಕೂಡ ಇದೆ. AC 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಆಟೋ ಕ್ಲೈಮೇಟ್, AC ಎಲ್ಲ ಬರುತ್ತೆ. ಓವರಾಲ್ ಬಾಡಿ ಇಂಟೀರಿಯರಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಪಯನರ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ. ಇದು ನ್ಯೂ ಶೇಪ್ ಬರುತ್ತೆ. 13 ಮಾಡಲು ಟೈಪ್ 2 ಬರುತ್ತೆ. ಟೈಪ್ 2. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಇದು ಬಂದು 3,25,000 ವಿತ್ ಎನ್ಒಸಿ ಕಂಡೀಷನ್. 3,25,000 ಎಷ್ಟು ಹೊಡಿದೆ ಸರ್? 67,000 ಓಡಿದೆ. ಸಿಂಗಲ್ ಓನರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಅದು ಫಸ್ಟ್ ಓನರ್ ಸರ್, ಅದು ಸಿಂಗಲ್ ಓನರ್. ಅದು 14 ಮಾಡಲು ವೆಹಿಕಲ್. ಓಕೆ, ಇದು ಏನು ನೋಡ್ತಾ ಇದ್ದೀರಾ? ಇದು ಕೂಡ 13 ಮಾಡಲು ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್. ಇದು ಕೂಡ ನಿಮಗೆ ಔಟ್ ಆಫ್ ಸ್ಟೇಟ್ ಇದೆ. 3,25,000 ವಿತ್ ಎನ್ಒಸಿ ಕಂಡೀಷನ್ ಕೊಟ್ಬಿಡ್ತೀನಿ. 3,25,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಓವರಾಲ್ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಸೇಮ್ 30 ಮಾಡಲು ವೆಹಿಕಲ್, ಸಿಮಿಲರ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಎರಡೂ ಇದೆ. ಓಕೆ, ವೈಟು ಗ್ರೇ ಇವೇ ಕಲರ್ ಜಾಸ್ತಿ. ಓಕೆ, ತುಂಬ ಚೆನ್ನಾಗಿದೆ, ಒಂಥರ ಲುಕ್ ಚೆನ್ನಾಗಿದೆ. ಡಿಫಾಗರ್ ವೈಪರ್ ಕೂಡ ಇದೆ. ಓವರಾಲ್ ನಿಮಗೆ ಯಾವ ಥರ ಆಪ್ಷನ್ ಬೇಕೋ ಎಲ್ಲ ಇದೆ. ವೈಟ್ ಕಲರ್ ಬೇಕಾ ವೈಟ್ ಇದೆ, ರೆಡ್ ಅಂದರೆ ರೆಡ್ ಇದೆ. ಸೊ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಬಾಟ್ಲುಗಳ ಪ್ರಾಬ್ಲಮ್ ಇದೆ. ಸೊ ಓಕೆ, ನೆಕ್ಸ್ಟ್ ನಮ್ಮ ಜೊತೆ BMW ಇದೆ. X3 ಬಂದು ನಿಮಗೆ ಈ ಗಾಡಿ ಬಂದು 9 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಪೆಟ್ರೋಲ್ ವೇರಿಯಂಟ್. ಗಾಡಿ ಬಂದು ಬರೀ 55,000 ನೋಡಿದೆ. ಬರೀ 55,000 ವಿತ್ ರೆಕಾರ್ಡಾ? ಹೌದು. ಓಕೆ,
ಓವರಾಲ್ ನಿಮಗೆ ಇದು ಕೂಡ ಬರುತ್ತೆ ಏನು ಮ್ಯಾಗ್ವೀಲ್ ಎಲ್ಲ ಬಿಡಿ ಬಂದೇ ಬರುತ್ತೆ BMW ಅಲ್ಲಿ. ಇಂಟೀರಿಯರ್ ಏನೇನು ಬರುತ್ತೆ? ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ ವಿತ್ ಪ್ಯಾನೋರಮಿಕ್ ಸನ್ರೂಫ್ ಕೂಡ ಬರುತ್ತೆ. ಸಿಸ್ಟಮ್ ಇದೆ ನಿಮಗೆ. ಪ್ಯಾನರೋಮಿಕ್. ಹೌದು. ಕಂಪನಿ ಫಿಟ್ಟೆಡ್ ಎಲ್ಲ ಬರುತ್ತೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಆ್ಯಂಡ್ ಡಿಫಾಗರ್ ವೈಪರ್ ಬಂದೇ ಬರುತ್ತೆ. BMW ಬರ್ದೇ ಇರೋದು ಯಾವುದಿದೆ ಸೊ ನೋಡ್ಬೋದು. ಓಕೆ, ಓವರಾಲ್ ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಓಲ್ಡ್ ಶೇಪ್ ಆದ್ರೂ ಎನ್ಒಸಿ ಕಂಡೀಷನಲ್ಲಿ ಆಸ್ ವೆಲ್ ಆಸ್ ಕಂಡೀಷನ್ಸ್ 385 ಕೊಟ್ಬಿಡ್ತೀನಿ. 385. ಹೌದು. ಆಸ್ ವೆಲ್ ಆಸ್ ಏನು ಕಂಡೀಷನ್ ಇದೆ ಹಾಗೆ. ಹೌದು. ಎಂಜಿನ್ ರನ್ನಿಂಗ್ ಕಂಡೀಷನ್ ಇದೆ. ಓವರಾಲ್ ಬಾಡಿ ಲೈನು ಕೂಡ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಕೆಲಸ ಇದೆ ಅಷ್ಟೇ. ನಮಗೆ ಒಂದು ಇದೆ ಮಿರರ್ದೊಂದಿದೆ, ಅದು ಬಿಟ್ಟರೆ ಸನ್ರೂಫ್ದು ಸ್ವಿಚ್ ಹೋಗಿದೆ. ಸನ್ರೂಫ್ ಸ್ವಿಚ್ ಆಗಿದೆ, ಅದನ್ನು ಹಾಕಿಸ್ಕೋಬೇಕಾದ್ರೆ. ಹೌದು, ಬಟ್ BMW ಅಲ್ವಾ, ನಾರ್ಮಲ್ ಗಾಡಿ ಅಂದರೆ ಪರವಾಗಿಲ್ಲ. BMW ಮಾಡ್ಸಕ್ಕೆ ಹೋದ್ರೆ ಅವ್ನು 1 ಲಕ್ಷ ರೂಪಾಯಿ ಅದಕ್ಕೆ ಇಡಬೇಕು. ಇಲ್ಲ ಏನಕ್ಕೆ ಅವಶ್ಯಕತೆ ಇಲ್ಲ. ನಾನು ಹೊಸದು ಹಾಕ್ಸಿ ಅಂತ ಹೇಳ್ತಲ್ಲ, ಅದು ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಅಷ್ಟೇ ಇದೆ. ಸಣ್ಣ ಪುಟ್ಟದಿರೋದು. ಸೊ ನಿಮ್ಮ ಮುಂದ್ಗಡೆ ಫ್ರಂಟ್ ಗ್ರಿಲ್ ಒಂದು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹೊಸ BMW ಬಂದಂಗೆ ಇರುತ್ತೆ. ಬಾಡಿ ಲೈನ್ ಎಲ್ಲ ಒಂಥರ ನ್ಯೂ ಶೇಪಲ್ಲಿದೆ, ಸ್ವಲ್ಪ ಗ್ರಿಲ್ ಅಷ್ಟೇ ಸ್ವಲ್ಪ ಓಲ್ಡ್ ಲುಕ್ಕಲ್ಲಿದೆ ಅಷ್ಟೇ. 385ಗೆ ಯಾವ BMW ಕೊಟ್ಟಿದ್ದಾರೆ, ಸಿಗೋದೇ ಇಲ್ಲ. ಸೊ ನೆಕ್ಸ್ಟ್ ನಮ್ಮ ಜೊತೆ ಒಂದು XUV ಇದೆ. XUV ಬಗ್ಗೆ ಹೇಳಿ ಸರ್. 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ W8 ಬರುತ್ತೆ. ಗಾಡಿ ಬಂದು 55,000 ನೋಡಿದೆ. ಓಕೆ, ಬರೀ 55,000. ಹೌದು. ಓಕೆ, 55,000 ಓಡಿರೋದ್ರಿಂದ ಇದೆಲ್ಲ ಗಾಡಿ ಒಂದು 7 ಲಕ್ಷ ಕಿಲೋಮೀಟರ್ ತನಕ ಆರಾಮಾಗಿ ಓಡಿಸುವಂತ. W8 14 ಅಪ್ ಟು 14 ಅದೇ ಟಾಪ್ ಆ್ಯಂಡ್ ವೇರಿಯಂಟು. 6 ಏರ್ ಬ್ಯಾಗ್ ಕೂಡ ಬರುತ್ತೆ, ರೇರ್ AC ಎಲ್ಲ ಬರುತ್ತೆ ನಿಮಗೆ. ಅದು ಬಿಟ್ಟರೆ ನಿಮಗೆ ಬ್ಯಾಕ್ ವೈಫರು, ಡಿಫಾಗರು, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಅದರಲ್ಲೇ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಕಂಪ್ನಿದು ಅಲಾಯ್ ವೀಲ್ ಕೂಡ ಬರುತ್ತೆ ವಿತ್ ABS ಬರುತ್ತೆ. ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಕೂಡ ಬರುತ್ತೆ. ಇದು ಹೇಳ್ತಾ ಹೋದ್ರೆ ಒಂದೊಂದು ಬರ್ತಾನೆ ಇರುತ್ತೆ, ಎಲ್ಲ ಬರ್ತಾ ಇರುತ್ತೆ. ಅದೇ ನಾನು ಸ್ಟಾಪ್ ಮಾಡಿ ಸಾರ್ ಅಂತ ಇದ್ದೀನಿ. ಓಕೆ, ಡಿಫಾಗರ್ ವೈಪರ್ ಇದೆ. ಆ್ಯಂಡ್ ಚಿಕ್ಕದಾಗಿ ಯಾರೋ ಪಾಪ ಓಡ್ಸಕ್ಕೆ ಬರದೆ ಹಿಂದ್ಗಡೆ ಗುದ್ಬಿಟ್ಟು. ಇಲ್ಲ, ಅದು ಕಂಟೈನರ್ ಆಗ್ತಾ ಆಗಿರೋದು ಅಷ್ಟೇ. ಕಂಟೈನರ್ ಅಲ್ಲಿಂದ ಕಂಟೈನರ್ ಹಾಕಿದ್ದು ಅಲ್ಲಿ ಹಾಕಿರೋದು. ಓಕೆ, ಗಾಡಿ ಬಂದು ನಿಮಗೆ NOC ಕಂಡೀಷನ್ ಎಲ್ಲ ಕೊಡ್ತೀನಿ. 6 ಲಕ್ಷ ಕೊಟ್ಬಿಡ್ತೀನಿ. ಓನ್ಲಿ 6 ಲಕ್ಷ. 6 lakhsಗೆ 14 ಮಾಡಲು XUV 500. XUV 500 ಅದು ಟಾಪ್ ಆ್ಯಂಡ್ ವೇರಿಯಂಟ್ ಸಿಗ್ತಾ ಇದೆ. ಇಲ್ಲ, ಕರ್ನಾಟಕ ಗಾಡಿಗಳು 12 ಮಾಡಲು ಕೂಡ ಸಿಗಲ್ಲ. ಹೌದು ಸರ್, 12 ಮಾಡಲು ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ ರೇಟ್ ಇದೆಲ್ಲ ಕಮ್ಮಿ ಜಾಸ್ತಿ ಇರೋದ್ರಿಂದ ಡೆಲ್ಲಿಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ. ಅದು ಟಾಪ್ ಆ್ಯಂಡ್ ವೆಹಿಕಲ್ 14 ಮಾಡಲು. ಸೂಪರ್. ನೆಕ್ಸ್ಟು ನಮ್ಮ ಜೊತೆ ಕ್ರೂಸ್ ಇದೆ. ಡೀಸೆಲ್ ರಾಕೆಟ್ ಅಂತ ಹೇಳ್ಬೋದು ನಿಮ್ಗೆ ಇದು. ಟಾಪ್ ಆ್ಯಂಡ್ ನಿಮಗೆ ಇದೆಲ್ಲ ಬರುತ್ತೆ. ಹೌದು, 11 ಮಾಡಲು ವೆಹಿಕಲ್ 2 ಲೀಟರ್ ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಡೋರ್ ಓಪನ್ ಮಾಡ್ಕೋಬೇಡಿ, ಕೈ ಅಂತದೆ. ಕಯ್ಯ ಅನ್ನತ್ತೆ. ಅದು ಆವಾಗಲೇ ನಾನು ಮುಟ್ಟಿದಾಗ ಕಯ್ಯ ಅನ್ನತ್ತೆ. ಸೊ ಒಂಥರ ಹುಡುಗಿರ್ ಗಾಡಿ ಅಂತ ಹೇಳ್ಬೋದು. ಇದು ಕರ್ನಾಟಕ ಗಾಡಿ, ಅಗೈನ್ ಫುಲ್ ಖುಷಿ. ಆ್ಯಂಡ್ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಿಮಗೆ ಮ್ಯಾಗ್ವೀಲ್ ಸಮೇತ ಬರುತ್ತೆ. ಪ್ರೀಮಿಯಮ್ ಆಗಿದೆ ಮ್ಯಾಗ್ವೀಲು. ಆ್ಯಂಡ್ ಡೀಸೆಲ್ ವೆಹಿಕಲ್ ಅಲ್ವಾ ಇದು? ಹೌದು, ಡೀಸೆಲ್ 2 ಲೀಟರ್ ಆಟೋಮೆಟಿಕ್. ಓಕೆ, 2 ಲೀಟರ್ ಆಟೋಮೆಟಿಕ್. ಡ್ಯುಯಲ್ ಏರ್ ಬ್ಯಾಗು, ABS, ಕಂಪ್ನಿದು ಅಲಾಯ್ ವೀಲು ಎಲ್ಲ ಕೂಡ ಬರುತ್ತೆ. ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ. ಈ ಗಾಡಿ ನಂಗೆ ತುಂಬಾನೇ ಇಷ್ಟ. ಆದರೆ ಇದ್ರ ಕೊಡೋ ಮೈಲೇಜ್ ನಂಗೆ ದೇವರನೇ ಇಷ್ಟ ಇಲ್ಲ. ಮೈಲೇಜ್ 12-13 ಬರುತ್ತೆ. ಆಟೋಮೆಟಿಕ್ ಇದ್ರೆ, ಡೀಸೆಲ್ ಆಟೋಮೆಟಿಕ್ ಇದ್ರೆ ನಿಮ್ಗೆ ಆಬ್ವಿಯಸ್ಲಿ ಅಷ್ಟೇ ಬರುತ್ತೆ. ಮ್ಯಾನುವಲ್ ಇದ್ರೆ ಸ್ವಲ್ಪ ಮ್ಯಾನುವಲ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಆಟೋಮೆಟಿಕ್ ಸ್ವಲ್ಪ. ಅದು ಬಿಟ್ರೆ ಇದೆಲ್ಲ ಒಂಥರ ಎಂತ ಗಾಡಿ ಅಂದ್ರೆ ಯಾವ ಗಾಡಿ ವೆಹಿಕಲ್ ನೋಡ್ರೆ ಯಾರು ಮೈಲೇಜ್ ನೋಡಲ್ಲ ಸರ್. ಮೈಲೇಜ್ ನೋಡಲ್ಲ. ಸಿವಿಕ್, ಕೊರೋಲಾ ಆರ್ಟಿಸ್, ಕ್ರೂಸು, ಡೀಸೆಲ್ ಕ್ರೂಸು ಆಟೋಮೆಟಿಕಲಿ ಮ್ಯಾನುವಲ್ ಇದ್ರೆ ಇದೇ ಗಾಡಿ 16-17 ತಗೋಬಹುದು. ನಾನು ಬಡವ ಸರ್, ನಾನು ನೋಡ್ಲೇಬೇಕಲ್ಲ. ನೀವು ಬಡವರಾದ್ರೆ ಒಂದು ಕೆಲಸ ಮಾಡಿ, ನಾನು ಫ್ರೀಗೋ ಹೇಳಿದೆ 24 180 ಕೊಡ್ತೀನಿ ನೋಡಿ. 180ಗೆ ಕಮ್ಮಿ. ಪಾಪ ಬಡವರೆಲ್ಲ ಅಂತ ಗಾಡಿಗೆ ಹೋಗ್ಬೇಕು. ಬಡವರು ತಗೋಬಹುದು, ಬಟ್ ಡೀಸೆಲ್ ಹಾಕಕ್ಕೆ ತಾಕತ್ತಿದ್ರೆ 12 ಮೈಲೇಜ್ಗೆ ತಗೋಬಹುದು. ಪ್ರೈಸ್ ಏನು ಹೇಳಿದ್ರಿ ಸರ್? ಸರ್ ಇದು ಬಂದು 385 ಕೊಡ್ತೀನಿ ಅಂತ ಹೇಳಿದ್ದೀನಿ. 385. ಹೌದು. ಓಕೆ, ಇಂಟೀರಿಯರ್ ತೋರ್ಸಕ್ಕೆ ಇದೆಯಾ? ಓಪನ್ ಇದೆಯಾ? ಓಪನ್ ಇದೆ, ಬಟ್ ಬಡ್ಕತ್ತದೆ. ಏನಿಲ್ಲ, ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬಂದೇ ಬರುತ್ತೆ. ಸನ್ರೂಫ್ ಒಂದು ಮೇಲ್ಗಡೆ ತೋರಿಸ್ಬಿಡಿ. ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ, ಕಾಮನ್. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಜೊತೆ ಒಂದು ಹರಿಯಾಣ ರಿಜಿಸ್ಟ್ರೇಷನ್ ಆದ್ರೂ ಕಮ್ಮಿ ಮಾಡಲು ಕಮ್ಮಿಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಇನೋವಾ ಬಗ್ಗೆ ಹರಿಯಾಣ ರಿಜಿಸ್ಟ್ರೇಷನ್ ಕಡಿಮೆ ಮಾಡಲ್ ಅಲ್ಲ, ಮಾಡಲ್ ಬಂದು 14 ಮಾಡಲಿದೆ, ಬಟ್ ಕಡಿಮೆ ಹೊಡಿದೆ ಗಾಡಿ. ಕಡಿಮೆ ಹೊಡಿದೆ, ಬರೀ 45,000 ಹೊಡಿದೆ ಗಾಡಿ. ಬರೀ 45,000 ವಿತ್ ಶೋರೂಮ್ ಎಸಿ ಸಹಿತ ಕೊಡ್ತೇನೆ. 7 ಸೀಟರ್ ವೆಹಿಕಲ್ ಬರುತ್ತೆ. ಯಾಕಂದ್ರೆ ಮಿಡಲ್ ನಿಮಗೆ ಕ್ಯಾಪ್ಟನ್ ಸೀಟ್ ಬರುತ್ತೆ. ಹೌದಾ? ಸೂಪರ್. 7 ಸೀಟರ್ ವೆಹಿಕಲ್ ಇದು. ಕ್ಯಾಪ್ಟನ್ ಸೀಟ್ ಬರುತ್ತೆ. ನಿಮಗೆ ಟೈರ್ ಪ್ರೊಫೈಲ್ ಮತ್ತೆ ಇದೆಲ್ಲ ನೋಡ್ಬೋದು. ಇದನ್ನ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನಿಮಗೆ. ಇದು ಕಂಪನಿ ಫಿಟೆಡ್ ಇದೆ, ಏನು ಚೇಂಜ್ ಆಗಿಲ್ಲ. ಬ್ರಿಡ್ಸ್ಟೋನ್ ಟೈರ್ ಕೂಡ ಕೊಟ್ಟಿದ್ದಾರೆ. ಟೈರ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಚೇಂಜಸ್ ಆಗಿರೋಕ್ಕೂ ಚಾನ್ಸ್ ಇಲ್ಲ. ಯಾಕಂದರೆ ಬರೀ 45,000 ಓಡಿರೋಂಥದ್ದು. ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. ಡ್ಯುಯಲ್ ಅಲ್ವಾ? ಹೌದು, ಡ್ಯುಯಲ್ ಏರ್ ಬ್ಯಾಗು, ರೇರ್ AC, ಒಳ್ಳೆ ಸೀಟ್ ಕವರ್ ಕೂಡ ಹಾಕ್ಸ್ಕೊಂಡಿದ್ದಾರೆ.
ಚೆನ್ನಾಗಿದೆ. ಓವರಾಲ್ ಇಂಟೀರಿಯರ್ ನೋಡ್ಬೋದು. 45,000 ಓಡಿಸಿದ್ರೆ ನನಗೆ ಎಲ್ಲಿ ತಾನೇ ತಗೊಂಡೋಗಿರ್ತಾರೆ ಈ ಗಾಡಿಗೆಲ್ಲ. ತಗೊಳ್ಳೋದು ಪಾಪ ಲಾಂಗ್ ಹೋಗೋರು ಅಥವಾ ದೊಡ್ಡ ಫ್ಯಾಮಿಲಿಗೆ ತಗೋಬೇಕು. 2.5V ಬರುತ್ತೆ ಇದು. ಅದು ಟಾಪ್ ಎಂಡ್ ವೆಹಿಕಲ್, ಆಲ್ ಟೈಮ್ ಇದು ರಾಜರ್ ವೆಹಿಕಲ್. ಇದು ಏನು ಪ್ರೈಸ್ ಹೇಳ್ತೀವಿ? ಮಾರ್ಕೆಟಲ್ಲಿ ಬೆಂಗಳೂರು ಹುಡುಕಿದ್ರು ಕೂಡ ಬಿಲೋ 50,000 ಒಳಗಡೆ ಓಡಿರೋ ಗಾಡಿಗಳು ಹುಡುಕೋದು ಸಿಗೋದೇ ಕಷ್ಟ. ತುಂಬ ಡೌಟ್. ಅದರಲ್ಲೂ ಪರ್ಟಿಕ್ಯುಲರ್ ಇನೋವಾ, ಫಾರ್ಚುನರ್, XUV ದೊಡ್ಡ ಗಾಡಿ ಏರ್ ಬರ್ತಾರೆ ಅವರೆಲ್ಲ ನಿಮಗೆ ಯೂಸಿಂಗೋಸ್ಕರ ತೊಗೊಳ್ಳೋದು. ಲಾಂಗ್ ಹೋಗೋಕ್ಕೆ ಅದಕ್ಕೆ ಫ್ಯಾಮಿಲಿ ದೊಡ್ಡದಾಗಿರುತ್ತೆ ಅವರೇ ತೊಗೊಳ್ಳೋದು. ಹೌದು. ನೀವು ಹುಡುಕಿ ಬೇಕಾದ್ರೆ 45,000 ಓಡೋ ಗಾಡಿ ಬೇಡ, 50,000 ಓಡೋ ಗಾಡಿ ಎಷ್ಟಿದೆ ಮಾರ್ಕೆಟಲ್ಲಿ. ಪ್ರೈಸ್ ಕೂಡ ಬರೀ NOC ಕಂಡೀಷನ್ 10,000 ಕೊಟ್ಬಿಡ್ತೀನಿ. 10,000? ಹೌದು. ಓಕೆ, 10,000ಗೆ ಒಳ್ಳೆ ಪ್ರೈಸಲ್ಲಿ ಸಿಗ್ತದೆ ಆ್ಯಕ್ಚುಲಿ. 10,50ಕ್ಕೆ ವಿತ್ NOC ಕಂಡೀಷನ್ ಕೊಟ್ಬಿಡ್ತೀನಿ. ಓಕೆ, ಇನ್ನೋವಾ ಇಷ್ಟೊಂದು ಕಮ್ಮಿಗೆ ಸಿಗಲ್ಲ ಆ್ಯಕ್ಚುಲಿ. 15,000 12 ಮಾಡಲ್ ವೆಹಿಕಲ್ಸ್ ಕರ್ನಾಟಕದಲ್ಲಿ ಆ ಪ್ರೈಸಿಂಗಲ್ಲಿ ಹೇಳ್ತಾರೆ. ಕರ್ನಾಟಕ ಒಂದು 15 lakhs ಇರುತ್ತಾ ಯಾವುದು ಕರ್ನಾಟಕ? ಇದೇ ಗಾಡಿ ಬಂದು ನೀವು KA ಮಾಡ್ಸಕ್ಕೆ ಹೋದ್ರೆ KA ಮಾಡಿಸಿದ್ರು ಕೂಡ ನಿಮ್ಗೆ ಅಷ್ಟು ಬೀಳಲ್ಲ. ಅಷ್ಟು ಬೀಳಲ್ಲ. 1.5-1.25 ಟ್ಯಾಕ್ಸ್ ಬೀಳುತ್ತೆ. ಎಕ್ಸ್ಟ್ರಾ ಜಾಸ್ತಿ ಅಂತ ಹೇಳಿದ್ರೆ ಒಂದು 11.5 ಲಕ್ಷಕ್ಕೆಲ್ಲ ನಿಮಗೆ ಟಾಪ್ ಎಂಡ್ ಅದು 45,000 ಓಡಿರೋ ಗಾಡಿ ಸಿಗುತ್ತೆ. ಕರ್ನಾಟಕ ಮಾಡ್ಕೊಳ್ಳೋದಾದ್ರೆ ಏನು ನಿಮಗೆ 1.5 ಲಕ್ಷ ಖರ್ಚು ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅಂತ ಭಾವಿಸ್ತಾರೆ. 1.5 ಇಟ್ಕೊಳ್ಳಿ, 1.5 ಯಾಕಂದ್ರೆ ಟ್ಯಾಕ್ಸ್ ಕಟ್ಟಿ ನಂಬರ್ ತೊಗೊಳೋದು ಅಷ್ಟಾಗುತ್ತೆ. ಓಕೆ, ನಮ್ಮ ಜೊತೆ ಒಂದು ಕೊರೋಲಾ ಇದೆ. ಕೊರೋಲಾ ಇದು ಕೂಡ ಲಕ್ಸುರಿ ಸೆಗ್ಮೆಂಟ್ ಗಾಡಿ, ಆದರೆ ನಿಮಗೆ ಮೈಲೇಜ್ ಇದು ಕೂಡ ಅಷ್ಟು. ಹೌದು, ಯಾಕಂದ್ರೆ ನಾನು ಆಗಲೇ ಹೇಳಿದೆ ನಿಮಗೆ ಕೊರೋಲಾ ಆಲ್ಟಿಸಿ ಆಗಲಿ ಸಿವಿಕ್ ಆಗಲಿ ಅವೆಲ್ಲ ನೋಡೋರು ನಿಮಗೆ ಯಾವುದೇ ರೀತಿ ಮೈಲೇಜ್ ನೋಡಲ್ಲ. ಯಾಕೆಂದ್ರೆ ಇದೊಂಥರ ಪೆಟ್ರೋಲ್ ಜೆಟ್ ಇದ್ದಂಗೆ. ಪೆಟ್ರೋಲ್ ಜೆಟ್ ಯಾಕೆ ಸುಮ್ಮನೆ ಒಂದು ಏನೋ ಒಂದು ಫಂಕ್ಷನ್ ಆಗ್ತಿದೆ ತಗೊಂಡು ಹೋಗಿ ಗಾಡಿ ನಿಲ್ಸಿದ್ರೆ ದೊಡ್ಡ ಗಾಡಿಯಲ್ಲಿ ಬಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಗಳು. ಆಗಿನ ಕಾಲದಲ್ಲಿ ಇವೆಲ್ಲ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್. ಆಗಿನ ಕಾಲದಲ್ಲಿ ಎಲ್ಲ ಥರ ಫೀಚರ್ಸ್ ಇರೋಂಥ ವೆಹಿಕಲ್ಗಳು. ಹೌದು, ಆಗಿನ ಕಾಲದಲ್ಲಿ ವೆಹಿಕಲ್ ಅಂತ ಹೇಳಿದ್ರೆ ನೀವು ಇವಾಗಿನ BMW ಕಂಪೇರ್ ಮಾಡ್ಬೋದು. ಹೌದು ಅಲ್ವಾ? ಇದು 9 ಮಾಡಲ್ ವೆಹಿಕಲ್. ಇದು 3rd ಓನರ್ ವೆಹಿಕಲ್. ಗಾಡಿ ಬಂದು 1 ಲಕ್ಷ ಓಡಿದೆ. ಇದರಲ್ಲಿ ಫೀಚರ್ಸ್ ವೈಸ್ ಹೇಳ್ಬೇಕು ಅಂದ್ರೆ ಡ್ಯೂಯಲ್ ಏರ್ ಬ್ಯಾಗ್ ಬರ್ತಾನೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರ್ತದೆ, ಆಟೋ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ, ಡಿಫಾಗರ್ ಬರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಕೂಡ ಬರುತ್ತೆ. ಕಂಪ್ನಿದ ಸಿಸ್ಟಮ್ ಕೂಡ ಇದೆ. ಕಂಪ್ನಿದು ಅಲೈವ್ ವಿತ್ ABS ಎಲ್ಲ ಬರುತ್ತೆ. ಇದು ಆಲ್ಟಿಸು ಟೈಪ್ 2 ಬರುತ್ತೆ. ಹೌದು, 1.8G 1.8 ಆಗಿರೋದ್ರಿಂದ ನಿಮಗೆ ಪವರ್ ಒಳ್ಳೆ ಜನರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಮತ್ತೆ ಸಿವಿಕ್ ಎಲ್ಲ 1.8 ಬರುತ್ತೆ ನಿಮಗೆ. 1.8. ಹೌದು, ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಏನು ಪ್ರೈಸ್ ಹೇಳಿದ್ರಿ ಸರ್? 2,95,000 ಕೊಡ್ತೀನಿ. 2,95,000. ಹೌದು. ಪ್ರೈಸ್ ನೋಡ್ತಾ ಇದ್ರೆ ನನಗೂ ತಗೋಬೇಕಂತ ಅನಿಸ್ತಿದೆ, ಬಟ್ ಮೈಲೇಜ್ ನೋಡಿ ಡ್ರಾಪ್ ಆಗ್ತಾ ಇದ್ದೀನಿ. ಸೊ ಅಮೇಜ್ ಬೇಡ, ಅಮೇಜ್ ಸೇಲ್ ಆಗೋಗಿದೆ. ಇದನ್ನ ತಗೊಳ್ಳೋಣ. 2 ಗಾಡಿ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ ಅಂತೆ. 2 ಈ 3 ಸೇಲ್ ಆಗಿದೆ. 3 ಆಗೋಯ್ತಾ? ನಾನು ಬರಲ್ಲ ಬಿಡಿ. ಇದು ಬಂದು ನಿಮಗೆ 13 ಮಾಡಲ್ ವೆಹಿಕಲ್. ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಐಲೈನ್ ವೇರಿಯಂಟ್ ಬರುತ್ತೆ ಇದು. ಓಕೆ, ಐಲೈನ್ ಇರೋದ್ರಿಂದ ನಿಮ್ಗೆ ಆಗಲೇ ಹೇಳ್ದಂಗೆ ನಾರ್ಮಲ್ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೀಟರ್ ಕಂಟ್ರೋಲು, ಡಿಫಾಗರು, ಬ್ಯಾಕ್ ವೈಫರು, ಅದಾದ್ಮೇಲೆ ನಿಮಗೆ ಕಂಪ್ನಿದ ಅಲೈ ವೀಲ್ಸ್, ಮಿರರ್ ಅಡ್ಜಸ್ಟ್ಮೆಂಟ್ ಕಾಮನ್. ಐಲೈನ್ ಟಾಪ್ ಎಂಡ್ ಅಂದ್ರೆ ಇದ್ರಲ್ಲಿ ಬರೋದು ಎಷ್ಟೇ. ಟ್ರೆಂಡ್ ಲೈನು, ಕಂಫರ್ಟ್ ಲೈನು, ಐಲೈನ್. ಗ್ರೇ ಕಲರ್ ಚೆನ್ನಾಗಿದೆ, ಒಂಥರ ಬಾಡಿ ಲೈನ್ ಎಲ್ಲ ಲುಕ್ ಆಗಿದೆ ಅಂಡ್ ಇಂಟೀರಿಯರ್ ಕೂಡ ಲುಕ್ ಆಗಿದೆ ಅಂತ. ಚೆನ್ನಾಗಿದೆ ಗಾಡಿ ಕೂಡ, ಕ್ಲಾಸ್ ಆಗಿದೆ. ಸೇಮ್ ಪ್ರೈಸ್ 3,25,000 ವಿತ್ NOC ಕಂಡೀಷನ್. ನನಗೆ ಇವಾಗ ಗೊತ್ತಾಗೋಯ್ತು ಇದು ಇಂಟ್ರೆಸ್ಟ್ ರೇಟ್. ಓಕೆ, ಸೂಪರ್. ನಿಮಗೆ ಓಕೆ, ನಮ್ಮ ಜೊತೆ ಇನ್ನೊಂದು ಪೋಲೋ. ಸರ್ ಏನು ಪೋಲೋ ಹಾವಳಿ ಮಾಡ್ತಾ ಇದ್ದಾರೆ? ಅದು ಬಂದು 10 ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್. ಅದು ಗಾಡಿ ಬಂದು 80,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಅದು ಕೂಡ. ಓಕೆ, ಇದರ ಬೇಡ ಕಣ್ಣಪ್ಪ ಮಾಡ್ಬಿಟ್ಟಿದ್ದೀರಾ? ಇಲ್ಲ, ಅದು ಒಂದು ಬಫರಿಂಗ್ ಕಳಿಸಿದ್ದೀನಿ ಗಾಡಿ ಕ್ಲೀನಿಂಗ್. ನೆಕ್ಸ್ಟ್ ಇದು ಡಲ್ ಹೊಡಿತದಲ್ಲ, ಅದನ್ನ ಕ್ಲೀನ್ ಮಾಡ್ಸಕ್ ಕಳ್ಸಿರ್ತೀವಿ ಅಷ್ಟೇ. ಟೆನ್ಷನ್ ಏನಿಲ್ಲ. ಕಣ್ಣು ಕಿತ್ಬಿಟ್ಟಿದ್ದಾರೆ ಅದರದ್ದು. ಬೇಡರ ಕಣ್ಣು ಹಾಕಪ್ಪ ಆಗಿದೆ. ಆ ಕಡೆ ಹೋಗೋಣ, ಸ್ವಲ್ಪ ಇಂಟೀರಿಯರ್ ತೋರಿಸಿ. ಇದು ಸೇಮಾ ಸರ್ ಐಲೈನ್? ಹೌದು ಸರ್, ಅದು ಬೇರೆ ಅಷ್ಟೇ. ಹೌದಾ? ಓಕೆ, ಸೇಮ್ ಹೈಲೈನ್ ಆಗಿರೋದ್ರಿಂದ ಏನು ಮಾಡಲು ಸರ್ ಇದು? 10 ಸಿಂಗಲ್ ಓನರ್. ಇದು 10 ಸಿಂಗಲ್ ಓನರ್. 10 ಸಿಂಗಲ್ ಓನರ್. ಇದು ಕ್ರೇ ಅದು 13 ಇದು ಟಾಪ್ ಎಂಡ್. ಇದು ಟಾಪ್ ಮಾಡಲು. ಇದು ಸ್ವಲ್ಪ ಇದು ಟಾಪ್ ಎಂಡ್. ನಿಮ್ಗೆ ಡಿಫ್ರೆನ್ಸ್ ಏನಂದ್ರೆ ಆವಾಗ ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಎಲ್ಲ ಏನು ಬರ್ತಾ ಇರಲಿಲ್ಲ. ಅಂಡ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಡ್ಯೂಯಲ್ ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್ ಎಲ್ಲ ಕೊಡ್ತಾನೆ. ಓಕೆ, ಬಾಡಿ ಲುಕ್ ನೋಡ್ಬೋದು, ಏನು ಚೇಂಜಸ್ ಇಲ್ಲ, ಎಲ್ಲ ಒಂದೇ. ಇದು 13, ಇದು 10. ಇದು ಏನದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್. ಫ್ರಂಟ್ ಸ್ವಲ್ಪ ಶೇಪ್ ಚೇಂಜಸ್ ಕೊಡ್ತಾನೆ. ಓಕೆ, ಹರಿಯಾಣ ಗಾಡಿ. ಹೌದು. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? 3,25,000 ವಿತ್ಕೆ ಕೊಟ್ಬಿಡ್ತೀನಿ. 3,25,000 ವಿತ್ಕೆ? ಹೌದು, ಆಲ್ರೆಡಿ NOC ಬಂದ್ಬಿಟ್ಟಿದೆ. ಸೂಪರ್ ಸರ್. ಟ್ಯಾಕ್ಸ್ ಕಟ್ಬಿಟ್ಟಿದ್ರೆ ನಂಬರ್ ತಗೋಬೇಕಷ್ಟೇ. ಇದು ಚೆನ್ನಾಗಿದೆ, ಇದು ಪ್ರೈಸ್ ಚೆನ್ನಾಗಿದೆ ಆ್ಯಕ್ಚುಲಿ. 3,25,000 ವಿತ್ಕೆ ಕೊಡ್ತಾ ಇರೋವಂಥದ್ದು. ಬರೀ ಹರಿಯಾಣ ರಿಜಿಸ್ಟ್ರೇಷನ್ ಅಂದರೆ ನಾನೇ ಏನು ಸರ್ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದೆ. ಇಲ್ಲ, ವಿತ್ಕೆ ಕೊಡ್ತಾ ಇದ್ದು. ಸೂಪರ್. ನೆಕ್ಸ್ಟ್ ನಮ್ಮ ಜೊತೆ BMW ಇದೆ. BMW X1 ಇದು ಡೀಸೆಲ್. X1 S-Drive ಇದು ಡೀಸೆಲ್ ಆಟೋಮೆಟಿಕ್ ಬರುತ್ತೆ. BMW ಅಲ್ಲೇ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಇದು ಅಂತ. ಹೌದು ಅಲ್ವಾ? 12-14 ಏನೋ ಬರುತ್ತೆ. 16 ಬರುತ್ತೆ. ಓಕೆ, ಹೈವೇ. ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಕೂಡ ಕೊಡ್ತಾನೆ, ಬಟನ್ ಸ್ಟಾರ್ಟ್ ಕೊಡ್ತಾನೆ, DSC ಗೇರ್ ಬಾಕ್ಸ್ ಕೂಡ ಬರುತ್ತೆ. ಒಳ್ಳೆ ನೀವು ಸೀಟ್ ಕವರ್ಸು ಇನ್ನೆಲ್ಲ ನಾವು ನೋಡಂಗೆ ಅಲ್ಲ, ಯಾಕಂದ್ರೆ ದುಡ್ಡು ಹಂಗೆ ಕೊಟ್ಟಿರ್ತಾರೆ. ಹೌದೌದು, ದುಡ್ಡು ಕೊಟ್ಟರ ಮೇಲೆ ಅಂಥದ್ದು ಬರಲೇಬೇಕಲ್ಲ.
ಅದು ಕೊಟ್ಟು ಮತ್ತೆ ಏನು ಪ್ರಯೋಜನ. ಡಿಫಾಗರು ವೈಪರ್ ಎಲ್ಲ ಬರುತ್ತೆ. ಆ್ಯಂಡ್ BMW ಲೋಗೋ ನೋಡ್ಬೋದು ಚೆನ್ನಾಗಿದೆ. BMW ಲೋಗೋಗೇನೆ ಬೆಲೆ ಗುರು. ಗಾಡಿಗೆ ಬೆಲೆಕ್ಕಿಂತ BMW ಲೋಗೋ ಚಿಕ್ಕ ಬ್ರ್ಯಾಂಡ್ ಲೋಗೋ ಬ್ರ್ಯಾಂಡ್ ಬ್ರ್ಯಾಂಡ್. ಓಕೆ, ಹೌಸ್ ಆಫ್ ಕಾರ್ಸಲ್ಲಿ ತೊಗೊಂಡ್ರೆ BMW ಕಮ್ಮಿಗೆ ಸಿಗುತ್ತೆ. 9,75,000 ಕೊಟ್ಬಿಡ್ತೀನಿ ಸರ್. 9,75,000 12 ಮಾಡಲ ಗಾಡಿ ಅದರಲ್ಲೂ ಕೂಡ. ಓಕೆ, ಆ್ಯಕ್ಚುಲಿ ಇದ್ರ ಒಂದು 12 ಲಕ್ಷ 13 ಲಕ್ಷ ಇದೆ ಬೇರೆ ಕಡೆ ಪ್ರೈಸು. ಅದು ಕರ್ನಾಟಕ ವೆಹಿಕಲ್ಲು. ಹೌದು, ಅಯ್ಯೋ ನಾನು ನೋಡೇ ಇಲ್ಲ ಸರ್ ಅದು. ಓಕೆ, ಸೂಪರ್. ಕರ್ನಾಟಕ ವೆಹಿಕಲ್ ಕೊಡ್ತಾ ಇದ್ದಾರೆ. ಅದು ವೈಟ್ ಕಲರಲ್ಲಿದೆ. ಓವರ್ ಆಲ್ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ತೊಳೆದಿಲ್ಲ ಅಷ್ಟೇ, ತೊಳೆದ್ರೆ ಮಾತ್ರ ನೀಟಾಗಿ ಕಾಣಿಸುತ್ತೆ, ತೊಳೆದೇನೆ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ಪೋಲೋ 10 ಮಾಡಲು ಸೇಮ್ ಪೆಟ್ರೋಲ್ ವೇರಿಯಂಟ್ ಐಲ್ಯಾಂಡ್. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಪೋಲೋ ಒಂದು ಸಾಲಾಗಿ ನಿಲ್ಲಿಸ್ಬಿಡಿ ಸರ್, ಒಂದು 50 ಪೋಲೋ ನಿಲ್ಲಿಸ್ಬಿಡಿ. ನೀವು ಅಲ್ಲಿ ಇಲ್ಲಿ ನಿಲ್ಸಿದ್ರು ಕೂಡ ನಾನು ಇಲ್ಲಿ ನಿಂತ್ಕೊಂಡು ಇದೇ ಗಾಡಿ ಇಷ್ಟೇ ಓಡಿದೆ ಇಷ್ಟಕ್ಕೆ ಅಂತ ಹೇಳ್ಬಿಡ್ತೀನಿ ನಾನು. ಓಕೆ, ಸೂಪರ್. ನಿಮ್ಮ ಹತ್ರ ತುಂಬ ಪೋಲೋ ಇದೆ. ಪೋಲೋ ಬಗ್ಗೆ ಸೇಮ್ ಫೀಚರ್ಸ್, ಸೇಮ್ ಗಾಡಿ, ವೈಟ್ ಬೇಡ ಅಂತ ಸಿಲ್ವರ್ ಕೊಡಿ 3,25,000 ತಗೊಂಡೋಗ್ತಾರೆ. 3,25,000. ಇದು ಕೂಡ ಸೇಮ್ 10 ಸೇಮ್ 10 ಮಾಡಲು, ಸೇಮ್ ಮಾಡಲು. ಓಕೆ, ಸೇಮ್ ಫೀಚರ್ಸ್ ಐಲ್ಯಾಂಡ್, ಸೇಮ್ ಫೀಚರ್ಸು, ಸೇಮ್ ಮಾಡಲು. ಏನು ಸ್ವಲ್ಪ ಇದು ಸೀಟ್ ಕವರ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಹೌದು, ಚೆನ್ನಾಗಿದೆ. ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಓಕೆ, 3,25,000 ಅಲ್ಲ? ಹೌದು, ವಿತ್ ಕೆ. ಹೌದು. ಓಕೆ, ನೆಕ್ಸ್ಟ್ ಇದು ಪೋಲೋನೆ 12 ಮಾಡಲು ಸಿಂಗಲ್ ಅನ್ನೋ ಗಾಡಿ, ಡೀಸೆಲ್ ವೇರಿಯಂಟ್. ಇದು ಕೂಡ ಓಕೆ, ಗಾಡಿ ಬಂದು 94,000 ಓಡಿದೆ. ಎಷ್ಟು? 90? 4,000 ಓಡಿದೆ. 94,000. ಇದು ಕೂಡ ಐಲ್ಯಾಂಡ್ ಡೀಸೆಲ್. ಓಕೆ, 14 13 12 ಸಿಂಗಲ್ 12 ಸಿಂಗಲ್. ಓಕೆ, ಇದ್ರಲ್ಲಿ ಕೂಡ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ಬರೀ ಕಾಲ್ ರಿಸೀವ್ ಮತ್ತೆ ಇದು ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಫಾಗರ್ ವೈಪರ್ ಕೂಡ ಇದೆ. ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಡೀಸೆಲ್ ವೆಹಿಕಲ್ ಅಲ್ಲಿ ಸಿಂಗಲ್ ಅನ್ನೋ ವೆಹಿಕಲ್. ಎಷ್ಟು? ಸಿಂಗಲ್ ಓನರ್? ಹೌದು. ಸೂಪರ್. ಏನು ಪ್ರೈಸು? NOC ಕಂಡೀಷನ್ ಅಲ್ಲಿ ಓನ್ಲಿ 2,95,000. NOC 2,75,000. 95,000. 90,000 ನೀವು ಕೊಡ್ಬೇಕಾಗುತ್ತೆ. ನಾನು ಕೊಡಲ್ಲ, ನಾನೇ ಕೊಡಲಿ. ನಾನೇ ತಗೊಳ್ಳೋದಾದ್ರೆ ಕಮ್ಮಿಗೆ ತಗೊಂಡೋಗ್ತೀನಿ. ಡಾಕ್ಟರ್ ವೆಹಿಕಲ್ಲು ನೋಡಿ, ಈ ಡಾಕ್ಟರ್ ಲಾಯರ್ ವೆಹಿಕಲ್ಗೆ ಮಾತ್ರ ಒಳ್ಳೆ ಇದು ಫ್ಯಾನು. ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ. 2,95,000. ಓಕೆ, 2,95,000 ಡಾಕ್ಟರ್ ವೆಹಿಕಲ್ಲು. NOC ಕಂಡೀಷನ್. ಓಕೆ, ವಿತ್ NOC ಕಂಡೀಷನ್. ನಮಗೆ ಅದು ಇದಿತ್ತಲ್ಲ, ಅದು ಕೊಡಲ್ವಾ? ಯಾವುದು? ಅದು ಹೆಸರದು ಇಕಾಸ್ಪೋರ್ಟು ಸೇಲ್ ಆಗಿದೆ. ಅಲ್ಲ ಒಂದು ವೆಂಟೋ ಇದೆ, ಅದು ಸೇಲ್ ಆಗಿದೆ. ಓಕೆ, ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 7-8 ಗಾಡಿ ಸೇಲ್ ಆಗಿದೆ. ಓಕೆ, ಎಲ್ಲ ಸೇಲ್ ಆಗ್ಬಿಟ್ಟಿದೆ. XUV ಒಂದು ತಗೋಬೇಡಿ. ಇದು ಬೇಕಾ? ಓಕೆ, ಬೇಕಲ್ಲ, ಕೊಡಕ್ಕೆ ತಂದಿರೋದು ನಾವು. ಕೊಡಕ್ಕೆ ತಂದ್ರ? ನನ್ನ ಕರ್ಕೊಂಬಂದ್ರಲ್ಲ, ರಾಜ ಮರ್ಯಾದೆಯಿಂದ ಕರ್ಕೊಂಬಂದ್ರಿ ಅಂತ ಅನ್ಕೊಂಡ್ರೆ. 12 ಮಾಡಲು ಸೆಕೆಂಡ್ ಅನ್ನೋ ವೆಹಿಕಲ್. ಗಾಡಿ ಬಂದು 98,000 ಓಡಿದೆ. ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್, ಸಾರಿ ಡೀಸೆಲ್ ಆಗೋಯ್ತು. ಬಾಡಿ ಲೈನ್ ತುಂಬ ಚೆನ್ನಾಗಿದೆ, ಫ್ರಂಟ್ ಚೆನ್ನಾಗಿದೆ, ಗ್ರಿಲ್ ಚೆನ್ನಾಗಿದೆ, ಸೈಡ್ ಬಾಡೀಸ್ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯಾಗ್ವೀಲ್ ಸಮೇತ ಬರ್ತಾ ಇದೆ. ಮ್ಯಾಗ್ವೀಲ್ ಕೂಡ ಚೆನ್ನಾಗಿದೆ ಸರ್. ಇದು AA8 ಇದು 6 ಏರ್ ಬ್ಯಾಗು, ABS. ಈಗ 14 ಏನು ನೋಡೋದು ಸೇಮ್ ಬರುತ್ತೆ ಫೀಚರ್ಸ್ ಎಲ್ಲ. ಓಕೆ, 12 ಮಾಡಲ್ ಇದು. ಹೌದು, ಕೆ ಗಾಡಿ. ಅದು ಬಂದು ನಿಮಗೆ ಔಟ್ ಆಫ್ ಸ್ಟೇಟ್ ಗಾಡಿ, DL ಗಾಡಿ. ಓಕೆ, ನಮ್ಮ ಜನ 12 ಆದರೂ ಪರವಾಗಿಲ್ಲ, ನಾನು ಕರ್ನಾಟಕಕ್ಕೆ ಹೋಗ್ತೀನಿ ಅಂತಾರೆ. ಹೆಮ್ಮೆಯ ಕನ್ನಡಿಗರು. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. XUV 500 12 ಡೀಸೆಲ್ ಬರುತ್ತೆ. ಇದು ಡೀಸೆಲ್ 2 ಲೀಟರ್ ಡೀಸೆಲ್. ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ, ಪೆಟ್ರೋಲ್ ಬಂದು ಪಕ್ಕದಲ್ಲಿದೆ. ಡೀಸೆಲ್ ಗೀಸೆಲ್ ಹಾಕ್ಕೊಡ್ತೀರಾ ಹಂಗೆ? ಹಾಕೊಡೋಣ, ಒಂದು 800 ರೂಪಾಯಿ. ಓಕೆ, ಏನು ಪ್ರೈಸ್ ಹೇಳ್ತೀವಿ ಸರ್? ಅದಕ್ಕೆ ಅಂದರೆ ನಾವು ಪೆಟ್ರೋಲ್ ಪಕ್ಕದಲ್ಲಿರೋದು. ಕಸ್ಟಮರ್ ಎಲ್ಲೂ ಹೋಗ್ಬಾರ್ದು, ಪಕ್ಕದಲ್ಲೇ ಎಲ್ಲ ಇದೆ. ಪಕ್ಕದಲ್ಲಿ ಹಿಂದೆ ಹಾಕ್ಬಿಟ್ಟಿದ್ದೀರಾ? 6 ಲಕ್ಷಕ್ಕೆ ಕೊಡ್ತೀನಿ. ಓಕೆ, ಏನಿಲ್ಲ, ಗಾಡಿ ಗಟ್ಟಿ ಗಾಡಿ ಅಲ್ವಾ, ಹಿಂಗೆ ನುಗ್ಗಿದ ತಕ್ಷಣ ಒಳಗಡೆನೆ 6,50,000 ಕೊಡ್ತೀನಿ. 6,50,000. ಹೌದು. ಓಕೆ, KA ರಿಜಿಸ್ಟ್ರೇಷನ್ ಗಾಡಿ 6,50,000, 12 ಸೆಕೆಂಡ್ ಓನರ್. ಹೌದು. ಬೇಡ, ನನಗೆ 14 ಬೇಕು ಅಂದರೆ ಬರೀ 6 ಲಕ್ಷ ಕೊಡ್ತೀನಿ. XUV 500 ಇನ್ನೊಂದು 14 ಮಾಡೆಲ್ ಮತ್ತೆ DL ವೆಹಿಕಲ್. ಹೌದು, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. DL ಮತ್ತೆ ಕರ್ನಾಟಕ ಮಾಡೆಲ್. ಈಗ ಅದು 55 ಓಡಿದೆ, 98 ಓಡಿದೆ. ಸ್ವಲ್ಪ ಟ್ಯೂನ್ ಮಾಡಿರ್ತಾರಲ್ವ, ಇಂಜಿನ್ ಟ್ಯೂನ್ ಆಗಿರುತ್ತೆ, ಅಥವಾ ಚಿಕ್ಕ ಪುಟ್ಟ ಏನೋ ಕಾಂಪೊನೆಂಟ್ಸ್ ಸ್ವಲ್ಪ. ಏನು ಡಿಫ್ರೆನ್ಸ್ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಇದು ಔಟ್ ಆಫ್ ಸ್ಟೇಟ್ ಗಾಡಿ ಅನ್ನೋದು ಕಚೇರಿಗೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಓಕೆ, ಸರಿ. ಆಮೇಲೆ ಆ ಪ್ರೈಸ್ಗೆ ಹೊರಗಡೆ ಎಲ್ಲಾರ ಹುಡುಕಿ 13 ಮಾಡಲ್ ಗಾಡಿಗಳೇ 6,500 ಹೇಳ್ತಾರೆ. ವಿತ್ NOC ಕಂಡೀಷನ್ 6,500 6,300 ಹೇಳ್ತಾರೆ. 6,500 6,300 ಹೇಳ್ತಾರಂತೆ. ವಿತ್ NOC ಕಂಡೀಷನ್ ನಾನು ಬರೀ 6 ಲಕ್ಷ ಕೊಟ್ಬಿಡ್ತೀನಿ. 6 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಓಕೆ, ಇಂಜಿನ್ ಎಲ್ಲ ನೀವೇ ನೋಡಿ ತಗೊಬೇಕಾಗುತ್ತೆ. ಯಾರಾದರೂ ಸರ್ ವಿತ್ ಶೋರೂಮ್ ಇಶ್ಯೂ ಸಹಿತ ಕೊಡ್ತೀನಿ. ವಿತ್ ದೊಡ್ಡ ಗಾಡಿ ಯಾವುದೇ ತಗೊಂಡ್ರು ಕೂಡ ಹೊರಗಡೆ ಅಂತ ತರಿಸಿರೋ ಗಾಡಿಗಳಲ್ಲಿ ವಿತ್ ಶೋರೂಮ್ ಹಿಸ್ಟ್ರಿ ತೆಗಿಸ್ಬಿಟ್ಟು ನಾವು ಕೊಡೋದು. ಓಕೆ, ವಿತ್ ಶೋರೂಮ್ ಹಿಸ್ಟ್ರಿ ಬರುತ್ತೆ ಅಂದಮೇಲೆ ಆ ಗಾಡಿ ಇಂಜಿನ್ ಸೂಪರ್ ಆಗಿರುತ್ತೆ ಅಂತ. ನಾವು ಗಾಡಿ ತಗೊಬರ್ತೀವಿ ಅಂತ ಹೇಳಿದ್ಮೇಲೆ ಸರ್ವಿಸ್ ಹಿಸ್ಟ್ರಿ ತೆಗಿಸ್ತಾರೆ, ನಾವು ಮುಟ್ಟಲ್ಲ. ಹೌದಾ? ಎಲ್ಲದಕ್ಕೂ ಇದೆಯಾ? 200% ಎಲ್ಲದಕ್ಕೂ ಇದೆ. ಬಟ್ ಸಣ್ಣ ಗಾಡಿಗಳು ಬಿಟ್ಟು ಸಣ್ಣ ಗಾಡಿ ಕೊಡಲ್ಲ ನೀವು, ಬಡವರಿಗೆ ಕೊಡಲ್ಲ ಅಂತಿರಲ್ಲ ಸರ್. ಓಕೆ, ನೆಕ್ಸ್ಟ್ ಇದು ಇನ್ನೋವಾದ ಇಂಟೀರಿಯರ್ ತೋರಿಸೋಣ. ನಾವು ಒಳಗೆ ಓಪನ್ ಮಾಡಿ. ಇನೋವಾ ತೋರಿಸಿ, ಗಾಡಿ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಹೇಳ್ತೀರಾ? 14 ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್. ಇದು ಇಂಟೀರಿಯರ್ ನೋಡ್ಬೇಕಂದ್ರೆ ಕ್ಯಾಪ್ಟನ್ ಸೀಟ್ ಇದೆ ನೋಡಿ ಹಿಂದ್ಗಡೆ ತೋರಿಸಿ. ಕಂಫರ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಲಾಂಗ್ ಹೋಗಕ್ಕೆ, ಆಫ್ ರೋಡ್ ಹೋಗಕ್ಕೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್, ಫ್ಯಾಮಿಲಿ ವೆಹಿಕಲ್.
ಓಕೆ, ಸಕಲೇಶ್ಪುರಕ್ಕೆ ನಾವು ಒಂದ್ಸಲಿ ಟ್ರಿಪ್ಗೆ ಹೋಗಿದ್ವಿ. ಆವಾಗ ಯಾವುದೋ ಒಂದು ಫ್ರೆಂಡ್ ಗಾಡಿ ತಗೊಂಬಂದಿದ್ದ, 9 ಮಾಡಲೋ 8 ಮಾಡಲೋ ಗೊತ್ತಿಲ್ಲ, ಚೆನ್ನಾಗಿರಲಿಲ್ಲ. ಬಟ್ ಓಕೆ, ಒಂದು ಫೀಲ್ ಇತ್ತು. ಅಲ್ಲಿ ದೊಡ್ಡ ಗಾಡಿಯಲ್ಲಿ ಹೋಗೋ ಫೀಲೇ ಬೇರೆ ಅಲ್ಲ, ಫ್ರೆಂಡ್ಸ್ಗಳನ್ನೆಲ್ಲ ಹಾಕ್ಕೊಂಡು ಒಂಥರ ಮಜಾ. ಫ್ಯಾಮಿಲಿ ಜೊತೆ ಹೋಗೋಕೆ ಇನ್ನೂ ಮಜಾ. ಏನು ಪ್ರೈಸ್ ಹೇಳ್ತಾ ಇದ್ರಿ ಸರ್? 10,000 ವಿತ್ NOC ಕಂಡೀಷನ್ ಕೊಟ್ಬಿಡ್ತೀನಿ ಸರ್ 9,500 ಮಾಡ್ಕೊಳ್ಳಿ ಸರ್. 9,000 ಬಾಕಿದು 1 ಲಕ್ಷ ನೀವು ಕೊಟ್ಟರೆ 10,000 ಕೊಟ್ಟರೆ ಬೇಡ, 10,000